ಶ್ರೀಮಂತರು ಮದುವೆ ಆದ ತಕ್ಷಣ ಹನಿಮೂನಿಗೆ ಹೋಗ್ತಾರೆ. ಬಡವರು ಮಧ್ಯಮ ವರ್ಗದವರು ಏನು ಮಾಡ್ತಾರೆ ಅಂದರೆ 10 ಪ್ಲೇಟು 2 ಜಗ್ಗು 3 ಬಕೆಟ್ ಹುಡುಕ್ತಾ ಇರ್ತಾರೆ ಶಾಮಿಯಾನದವ್ರಿಗೆ ಲೆಕ್ಕ ಹಾಕಡಕ್ಕೆ. ಮತ್ತೆ ಏನು ಅನ್ಬೇಕು ಅಂದ್ರೆ ರೀ ಅನ್ಬೇಕು ಅಂತ. ನಾ ಇಂಥ ಸಭೆಗೆ ಬಂದ್ಬಿಟ್ಟು ನೀವು ರೀ ಅನ್ನಿ ಒಂದು 50 ರೀಗಳು ತಿರುಗಿ ನೋಡ್ತಾರೆ, ಕನ್ಫ್ಯೂಸ್ ಆಗಲ್ವಾ? ನೀವಲ್ರಿ ಅವ್ರಿ ಇವ್ರಿ ಅನ್ಬೇಕಾ ಅಂದೆ ನಾನು. ಹೆಂಡ್ತಿಗೋಸ್ಕರ ಅದನ್ನ ತಿಳ್ಕೊಳ್ರಿ, ಅವಾಗ ಸುಖ ಅನುಭವಿಸ್ತಿ. ಅಷ್ಟು ಮಂದಿ ಹೇಳ್ತಿರ್ತಾರೆ ಊರಾಗ, ಏನೋ ಗದ್ಲ ಮಾಡಿದಂತಲ್ಲ ಅಂದಾಗ ಒಂದು ಒಳಗಿನ ಸುಖ ಏನೈತಲ್ಲ. ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ನಾವು ವಿವಾಹಿತರ ಪರವಾಗಿ ಮಾತನಾಡುವವರು ಅನ್ನುವುದಕ್ಕೆ ಶ್ರೀಮತಿ ಸುಧಾ ಬರ್ಗೋಸ್, ಶ್ರೀಯುತ ಪ್ರಾಣೇಶ್ ಹಾಗೂ ಶ್ರೀಯುತ ಬಸವರಾಜ್ ಮಹಾಮನಿ ಆಸೀನ ರೂಢರಾಗಿದ್ದಾರೆ. ಅವಿವಾಹಿತರ ಪರವಾಗಿ ಮಾತನಾಡ್ತಕ್ಕಂಥವರು ಇತ್ತ ಕಡೆ ಮಾನ್ಯ ಗುಂಡೂರಾವ್ ಹಾಗೂ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಹಾಗೂ ನನ್ನ ಆತ್ಮೀಯ ನರಸಿಂಹ ಜೋಶಿ ವಿರಾಜಮಾನರಾಗಿದ್ದಾರೆ. ಅಬ್ದುಲ್ ಕಲಾಂ ಜಿದೊಂದು ಮಾತು ಹೇಳಿದರು, ಅವಿವಾಹಿತನಾಗಿರಬೇಕಾದ್ರೆ ಅವನು ಸ್ವತಂತ್ರನೇ, ಅವನು ಇನ್ನೊಂದು ರೀತಿಯಲ್ಲಿ ವಿವಾಹಿತನಾಗಿರ್ತಾನೆ ಅಂತ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಿದೆ. ಅಟಲ್ ಬಿಹಾರಿ ವಾಜಪೇಯಿಜಿ ಮತ್ತು ಕಲಾಂಜಿಯವರಿಬ್ಬರು ನಮಗೆ ಗೊತ್ತಿದೆ, ಪ್ರೊಕ್ರಾನ್ ಆಸ್ಫೋಟನೆ ಮಾಡಿದಂಥ ಸಂದರ್ಭದಲ್ಲಿ ಅಟಲ್ಜಿ ಹತ್ರ ಮಾತಾಡ್ತಾ ಕಲಾಂಜಿ ಹೇಳಿದರು, ಈ ವಿಷಯ ಯಾರಿಗೂ ಗೊತ್ತಾಗ್ಕೊಡ್ದು. ಆಗ ಅಟಲ್ಜಿಯವರು ಹೇಳಿದ ಮಾತೇನು ಅಂತ ಹೇಳಿದರೆ ಒಂದೇ ಮಾತು, ಏನು ಯೋಚನೆ ಮಾಡಬೇಡಿ, ನಾವಿಬ್ಬರು ಬ್ರಹ್ಮಚಾರಿಗಳು, ಅದರಿಂದ ಈ ಸುದ್ದಿ ಹೊರಗೋಗೋದಿಲ್ಲ ಅಂದು. ಅಂದರೆ ಅವಿವಾಹಿತರಾಗಿದ್ದರಿಂದ ಅದು ಗುಟ್ಟಾಗೈತೆ ಹೊರತು ರಟ್ಟಾಗೋದಲ್ಲ ವ್ಯಾಧಿ ಅನ್ನೋದಕ್ಕೆ ಗುಂಡೂರಾವ್ ಹೇಳಿದ ಮಾತಿನಲ್ಲಿ ಅವಿವಾಹಿತನಿಂದ ದೇಶ, ಈ ಸಮಾಜ, ಈ ಸಂಸ್ಕೃತಿ ಉಳಿಯುತ್ತೆ, ಬೆಳೆಯುತ್ತೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅನ್ನುವ ಅವರ ಮಾತಿಗೆ ನಿನ್ನ ಮಾತೇನು? ಅಬ್ದುಲ್ ಕಲಾಂ ಅವರ ಉದಾಹರಣೆ ಮತ್ತು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ ಮಾಮ. ಆ ಥರ ಒಂದು ಕನಸನ್ನು ಕಟ್ಕೊಂಡು, ಯಾಕೆಂದ್ರೆ ಅವ್ರು ಹೇಳ್ತಾರೆ ಮಲಗಿದಾಗ ಬೀಳೋದು ಕನಸಲ್ಲ, ನಿನ್ನನ್ನು ಮಲಗದಂತೆ ಮಾಡೋದು ಕನಸು ಅಂತ. ಆ ಥರದ ವ್ಯಕ್ತಿತ್ವ ಇದ್ದು ಮದುವೆ ಆಗದೆ ಇರ್ತೀವಿ ಅಂದರೆ ಅದು ನಿಜವಾಗ್ಲೂ ಒಪ್ಪೋ ಅಂತ ಮಾತು. ಸುಮ್ಮನೆ ಏನು ಕಾರಣ ಇಲ್ಲ, ನಾವು ಸ್ವತಂತ್ರವಾಗಿರಬೇಕು, ನಾವು 8 ಗಂಟೆಗೆ ಬಂದರೆ ಕೇಳ್ತಾರೆ, 3 ಗಂಟೆಗೆ ಹೋದರೆ ಕೇಳ್ತಾರೆ ಅನ್ನೋದು ಇದು ಒಂದು ರೀಸನ್ನ. ನಾಳೆ ನಿನ್ನನ್ನು ಕೇಳೋಕ್ಕೆ ಯಾರು ಇರಲ್ಲ, ಅಬ್ಬೆಪಾರಿ ಆಗ್ಬಿಡ್ತೀಯಲ್ಲ ಅನ್ನೋದು ನಮ್ಮ ಕಳಕಳಿ ಅಷ್ಟೇ. ಆಮೇಲೆ ಈಗ ನಮ್ದೆಲ್ಲ ಮದುವೆ ಆಗಿ 33 ವರ್ಷ ಆಗೋಗಿದೆ ಮಾಮ. ಈಗ ಮದುವೆ ಆಗೋರು ನೋಡಿದ್ರೆ ನಿಜವಾಗ್ಲೂ ನಂಗೆ ಹೊಟ್ಟೆ ಉರಿಯುತ್ತೆ. ಯಾಕೆ ಅಂದರೆ ಈ ಸಂಭ್ರಮಗಳು ನಮಗೂ ಆವಾಗ ಇರಲಿಲ್ಲ. ಈಗ ನಮಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಇರಲಿಲ್ಲ ನಾವೆಲ್ಲ ಮದುವೆ ಆಗುವಾಗ. ಈಗ ಮೊದಲು ನಮ್ಮ ಚೌಲ್ಟ್ರಿ ಬುಕ್ ಮಾಡೋ ಮುಂಚೆ, ಹುಡುಗ ಹುಡುಗಿ ನೋಡೋ ಮುಂಚೆ ಮೊದಲು ವಿಡಿಯೋಗ್ರಾಫರ್ನ, ಫೋಟೋಗ್ರಾಫರ್ನ ಬುಕ್ ಮಾಡ್ತಾರೆ. ಆಮೇಲೆ ಬ್ಯೂಟಿಷಿಯನ್ನ ಬುಕ್ ಮಾಡ್ತಾರೆ, ನಮ್ಮನ್ನೆಲ್ಲ ನಮ್ಮ ಅಜ್ಜಿನೂ ರೆಡಿ ಆಗಬೇಕು ಅಂತೇಳಿ. ಆ ಖುಷಿಗಳಿದೆಯಲ್ಲ, ಆ ರಿಚುವಲ್ಸ್ ಇದೆಯಲ್ಲ, ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಬೇಲೂರು ದೇವಸ್ಥಾನಕ್ಕೆ ಬಂದಿದ್ದೆ ಮಾಮ. ಬೇಲೂರು ದೇವಸ್ಥಾನದಲ್ಲಿ ಆ ಹುಡುಗಿ ಶಾಂತಲೆ ಪೋಸಲ್ಲಿ ಹಿಂಗೆ ನಿಂತಿದ್ದಾಳೆ. ಆ ಮದುವೆ ಗಂಡು ಪಾಪ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ನಿಂತಿದೆ. ಏನಂದ್ರೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಿದೆ ಮೇಡಮ್ ಇದು ಅಂದರು. ಇದೆಲ್ಲ ಮಜಗಳು ಈ ಅವಿವಾಹಿತರು ಅಥವಾ ಮದುವೆ ಬೇಡ ಅನ್ನೋರಿಗೆ ಇದು ಸಿಗದೇ ಇಲ್ಲ ಮಾಮ. ಆಮೇಲೆ ಆ ಮದುವೆಯ ಸಂಭ್ರಮವನ್ನು ಹಂಚ್ಕೊಳ್ಳೋದಿದೆಯಲ್ಲ, ಆ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ಗಳು ನೋಡಿ, ಅವರೊಬ್ಬರೇ ಅನ್ಸುತ್ತೆ ಎಲ್ರಿಗೂ ಸ್ಮೈಲ್ ಅಂತ ಹೇಳೋದು. ಪುಣ್ಯಾತ್ಮರು ಯಾವ ರೇಂಜಿಗೆ ಅಂದರೆ ಅವ್ರಿಗೆ ಹೆಂಗೆ ಆ್ಯಂಗಲ್ ಬೇಕೋ ಹಾಗೆ ಮಾಡಿಸ್ತಾರೆ. ನೀವು ಅಪ್ಪಿ ಆ ಮದುವೆ ಗಂಡು ತಾಳಿ ಕಟ್ತಿದ್ದಾನೆ, ಅವಮ್ಮ ಅಡ್ಡ ಬಂದ್ಲು ಇನ್ನೊಂದ್ಸಲ ಕಟ್ಟು ಅಂತಾರೆ. ಅವಮ್ಮ ಅಂದ್ರೆ ಹುಡುಗನ ಅಮ್ಮ, ಪಾಪ ಏನೋ ಶಾಸ್ತ್ರ ಮಾಡಕ್ಕೆ ಅದು ಹಿಂಗೆ ಅನ್ಕೊಂಡು ಅಡ್ಡ ಬಂದಿರುತ್ತೆ, ಕಟ್ಟು ಇನ್ನೊಂದ್ಸಲ, ಇಲ್ಲೇ ಸಾರ್ ಈ ಕಡೆ ನೋಡಿ ಸಾರ್ ಅಂತಾರೆ. ಅವ್ನು ಇಲ್ಲಿ ನೋಡ್ಕೊಂಡು ಕಟ್ತಾ ಇದ್ದಾನೆ, ಹುಡುಗಿ ಕಟ್ಟಬೇಕಿತ್ತು, ಅವ್ರ ಅಕ್ಕಂಗೆ ಕಟ್ಬಿಟ್ಟ. ಅವ್ಳ ಪಕ್ಕದಲ್ಲಿ ನಿಂತಿದ್ಲು ಪಾಪ ಸರಿ ಮಾಡಕ್ಕೆ. ಈ ಥರದ್ದು ಎಲ್ಲ ನಡೆಯುತ್ತೆ. ಅಂದರೆ ಏನೋ ಒಂದು ದೊಡ್ಡ ಕೋಟೆ ಒಳಗೆ ನಾವು ಹಾಕ್ಬಿಡ್ತಾ ಇದ್ದೀವಿ, ಯಾವುದೋ ಒಂದು ಶಿಕ್ಷೆಗೆ ಒಳಗಾಗ್ತಿದ್ದೀವಿ ಅನ್ನೋದು ನನ್ನ ಪ್ರಕಾರ ಮದುವೆ ಅಂದ್ರೆ ಅಲ್ಲ ಮಾಮ. ಬಹುಶಃ ಅದೇ ನಿಜ ಆಗಿದ್ರೆ ಈಗ ನಾವು ಬರೀ ಇವ್ರನ್ನೆಲ್ಲ ಉದಾಹರಣೆ ಕೊಟ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯನವರು, ಇವರೆಲ್ಲ ಈ ರಾಜ್ಯವನ್ನ, ಈ ದೇಶವನ್ನ ಸಮೃದ್ಧ ಮಾಡೋದಕ್ಕೆ ಅದೆಷ್ಟು ಅಪಾರವಾದ ಕಾಣಿಕೆ ಕೊಟ್ಟಿದ್ದಾರೆ. ಅಂದ್ರೆ ವಿವಾಹದ ನಂತರವೂ ಕೂಡ ಸಮಾಜಕ್ಕೆ ಸಮಾಜಮುಖಿಯಾಗಿ ಕೊಡ್ಲಿಕ್ಕೆ ಸಾಧ್ಯ. ಒಂದು ಕಡೆ ಕುವೆಂಪುರವ್ರು ಬಹಳ ಅದ್ಭುತವಾಗಿ ಬರೀತಾರೆ ಮಾಮ, ನಾನು ಕಣಕ ನೀನು ಹೂರ್ಣ, ನಿನ್ನ ನಪ್ಪೆ ನಾನು ಪೂರ್ಣ, ನಾನಿಲ್ಲದೆ ನೀನು ಜೀರ್ಣ, ನೀನಿಲ್ಲದೆ ನಾನು ಶೀರ್ಣ, 2 ಹೆಸರು ಒಂದೇ ಉಸಿರು, ನಾನು ಪತಿ ನೀನು ಸತಿ, ಒಂದೇ ಹೆಸರು ದಂಪತಿ ಅಂತ. ದಾಂಪತ್ಯ ಅಂತ ಹೇಳಿದರೆ ಅದು ಬರೀ
ಏನೋ ಒಂದು ವ್ಯಾವಹಾರಿಕವಾಗಿ ನಡೆಯೋದಲ್ಲ. ಪ್ರಾಣೇಶ್ ಅವ್ರು ಬಹಳ ಚೆನ್ನಾಗಿ ಪ್ರಾರಂಭ ಮಾಡಿದ್ರು. ಬೇರೆ ದೇಶಗಳಲ್ಲಿ ದಾಂಪತ್ಯ ಅಂದ್ರೆ ಇಟ್ ಈಸ್ ಜಸ್ಟ್ ಪಾರ್ಟ್ನರ್ಶಿಪ್. ಒಬ್ಬ ಪಾರ್ಟ್ನರಿಗೆ ಬೇಡ ಅಂದ್ರೆ ಕಿತ್ತಿ ಬಿಸಾಕ್ಬೋದು, ಪಾರ್ಟ್ನರ್ಶಿಪ್ ವಿಲ್ ಬಿ ಕ್ಯಾನ್ಸಲ್ಡ್. ನಮ್ಮ ದೇಶದಲ್ಲಿ ಮದುವೆ ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ ಗುಂಡೂರಾವ್ ಸರ್. ಇಲ್ಲಿ ಶೇರ್ ಹೋಲ್ಡರ್ಸ್ ಬಹಳ ಜನ ಇರ್ತಾರೆ. ಒಂದು ದಾಂಪತ್ಯವನ್ನ ಕಟ್ಟೋದಕ್ಕೆ ಎಷ್ಟು ಜನ ಇರ್ತಾರೋ ಅದನ್ನ ಸರಾಗವಾಗಿ ತೆಗೆದುಕೊಂಡು ಹೋಗೋಕ್ಕೂ ಕೂಡ ಬಂಧುಗಳು, ಸ್ನೇಹಿತರು, ಬಾಂಧವರು, ಹಿತೈಷಿಗಳು ಇಷ್ಟೆಲ್ಲ ಜನ ಇರ್ತಾರೆ. ಈ ಎಲ್ಲ ಖುಷಿ ಇದೆಲ್ಲವನ್ನು ಕೂಡ ಬಹುಶಃ ಅವಿವಾಹಿತರು ಅನುಭವಿಸೋಕೆ ಸಾಧ್ಯ ಇಲ್ಲ. ಮಾಮ ನಾವೇನಂತ ಕರಿತೀವಿ ಮಾಮ? ನಾವೆಲ್ಲ ಹಳೆ ಕಾಲದವರು. ನಮ್ಮ ಅಜ್ಜಿ ಹೇಳೋದು, ನಾನು ನನ್ನ ಗಂಡನ ಪ್ರಕಾಶ ಅಂತ ಕರೆದ್ರೆ ಗಂಡನ ಹೆಸರಿಟ್ಟು ಕರಿಬೇಡ, ಮತ್ತೆ ಏನು ಅನ್ಬೇಕು ಅಂದ್ರೆ ರೀ ಅನ್ಬೇಕು ಅಂತ. ನಾ ಇಂಥ ಸಭೆಗೆ ಬಂದ್ಬಿಟ್ಟು ನೀವು ರೀ ಅನ್ನಿ, ಒಂದು 50 ರೀಗಳು ತಿರುಗಿ ನೋಡ್ತಾರೆ, ಕನ್ಫ್ಯೂಸ್ ಆಗಲ್ವಾ? ನೀವಲ್ರಿ ಅವ್ರಿ ಇವ್ರಿ ಅನ್ಬೇಕಾ ಅಂದೆ ನಾನು. ಆಮೇಲೆ ಅವನೇನು ಅನ್ಬೇಕು? ಅವ್ನು ಲೇ ಅನ್ಬೇಕು ಅಂದ್ರು. ಅವನು ಲೇ ಅನ್ಲಿ, 50 ಲೇಡಿಗಳು ಇರ್ತಾರಲ್ಲಿ, ಕನ್ಫ್ಯೂಸ್ ಆಗುತ್ತೆ. ನಮ್ಮ ಈಗಿನವ್ರು ನೋಡಿ ಮದುವೆ ಆದ ಮಾಲ್ಗಳಲ್ಲಿ ಇವರೆಲ್ಲ ಹೋಗಿ ನೋಡಿರ್ತಾರೆ. ಇಲ್ಲಿ ಸುಮ್ಮನೆ ಆ ಕಡೆ ಮಾತಾಡ್ತಿದ್ದಾರೆ ಅಷ್ಟೇ. ಮಾಲ್ಗಳಲ್ಲಿ ನೀವು ನೋಡ್ಬೇಕು ಬಿ ಜಾನು, ಆ ಟ್ರಯಲ್ ರೂಮ್ ಮುಂದೆ ನೋಡ್ಬೇಕು. ಈ ಜಾನುಗಳೆಲ್ಲ ಒಂದು ಬೇಬಿ ಹಿಡ್ಕೊಂಡು, ಕೈಯಲ್ಲಿ ಒಂದು ಬೇಬಿ ಹಿಡ್ಕೊಂಡು ಟ್ರಯಲಿಗೆ 4 ಡ್ರೆಸ್ ಇಟ್ಕೊಂಡು ಇರ್ತಾರೆ. ಒಳಗಡೆ ಅವಳು ಟ್ರೈ ಮಾಡ್ತಿರ್ತಾಳೆ, ಬೇಬಿ ಇದ್ರಲ್ಲಿ ಒಂದು ನೆಕ್ಸ್ಟ್ ಸೈಜ್ ತಂದು ಕೊಡ್ತೀರಾ ಅಂತಾರೆ. ಖುಷಿ ಅಲ್ಲ, ಒಂಟಿ ಬಡಕರಿಗೆಲ್ಲ ಅರ್ಥ ಆಗ್ಬೇಕು. ನಾನು ಅವಿವಾಹಿತರನ್ನ ಅಗೌರವಾಗಿ ಮಾತಾಡ್ತಾ ಇಲ್ಲ. ಅವರ ಬಗ್ಗೆ, ಅವರ ಜೀವನದ ಆಯ್ಕೆ ಅವ್ರದ್ದು. ಆದ್ರೆ ಬದುಕಿನ ಸಣ್ಣ ಪುಟ್ಟ ಕ್ಷಣಗಳನ್ನ ಅನುಭವಿಸೋದು, ದಾಂಪತ್ಯದ ಖುಷಿಯನ್ನ ಸವಿಯೋದು, ಮತ್ತು ನಾವು ಇಳಿಗಾಲದಲ್ಲಿರುವಾಗ ನಮಗೋಸ್ಕರ ಮಿಡಿಯುವ ಒಂದು ಜೀವ, ನಮಗೋಸ್ಕರ ದುಡಿಯುವ ಒಂದು ಜೀವ ಇದೆ ಅನ್ನೋದಿದೆಯಲ್ಲ, ಇದು ಬದುಕಿಗೆ ಬಹಳಷ್ಟು ನಮಗೆ ಸ್ಫೂರ್ತಿ ಕೊಡುತ್ತೆ ಮಾಮ. ಒಂದೇ ಒಂದು ಪ್ರಸಂಗ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಬ್ಬ ವಯಸ್ಸಾದಂತಹ ಮುದುಕರು ಡಾಕ್ಟರ್ ಹತ್ರ, ಡಾಕ್ಟ್ರೇ ಬೇಗ ಡ್ರೆಸ್ಸಿಂಗ್ ಮಾಡಿ ಬೆರಳಿಗೆ ನಾನು ನನ್ನ ಹೆಂಡತಿ ಜೊತೆ ತಿಂಡಿ ತಿನ್ಬೇಕು, ಬೇಗ ಡ್ರೆಸ್ಸಿಂಗ್ ಮಾಡಿ ನನ್ನ ಹೆಂಡತಿ ಜೊತೆ ತಿಂಡಿ ತಿನ್ಬೇಕು ಅಂತಿದ್ರು. ಅದೇ ಆಸ್ಪತ್ರೆಯಲ್ಲಿ ಆ ಮುದುಕರ ಹೆಂಡತಿ ಕಳೆದ 6 ತಿಂಗಳಿಂದ ಅಲ್ಜಿಮೈರ್ ಕಾಯಿಲೆಯಿಂದ ಅಡ್ಮಿಟ್ ಆಗಿದ್ರು, ಅಂದ್ರೆ ಮರುವಿನ ಕಾಯಿಲೆಯಿಂದ. ಡಾಕ್ಟರ್ ನಗ್ತಾರೆ, ಯಾಕೆ ಅರ್ಜೆಂಟು ಸರ್ ನಿಮಗೆ? ನಿಮ್ಮ ಹೆಂಡತಿಗೆ ಏನೂ ನೆನಪಿರಲ್ಲ, ಆಕೆಗೆ ಅಲ್ಜಿಮೈರ್ ಕಾಯಿಲೆ, ನೀವು ಅವ್ರ ಜೊತೆ ತಿಂಡಿ ತಿಂದ್ರೋ ಬಿಟ್ರೋ ಅನ್ನೋದು ನೆನಪಿರಲ್ಲ, ನಿಮಗೆ ಯಾಕೆ ಇಷ್ಟೊಂದು ಹಪಹಪಿಕೆ ಅಂದಾಗ ಆ ತಾತ ಹೇಳ್ತಾರೆ, ಅವಳಿಗೆ ಮರುವಿನ ಕಾಯಿಲೆ ಇದೆ ನಿಜ ಡಾಕ್ಟ್ರೇ, ಆದರೆ ನನಗೆ ಮರುವಿನ ಕಾಯಿಲೆ ಇಲ್ಲ. ಅವಳು ನನ್ನ ಬಾಳ ಸಂಗಾತಿ, 50 ವರ್ಷ ನನ್ನ ಜೊತೆಗೆ ಬದುಕು ನಡೆಸಿದಂಥವಳು, ಅವಳ ಜೊತೆಗೆ ತಿಂಡಿ ತಿನ್ನೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂದ್ರಲ್ಲ, ಇದನ್ನ ನಾವು ದಾಂಪತ್ಯ ಅಂತೀವಿ ಮಾಮ. ಇದಕ್ಕೆ ವಂಚಿತರಾಗಬಾರ್ದು ಅನ್ನೋದು ನಮ್ಮ ಕಳಕಳಿ. ಪುಟ್ಟಮ್ಮನಿಗೆ ಅವರು ವಿವರಣೆ ವಿಶ್ಲೇಷಣೆ ಎರಡನ್ನೂ ಕೊಟ್ಟಿದ್ದಾರೆ. ಆದರೂ ಕೂಡ ವಿವರಣೆ ವಿಶ್ಲೇಷಣೆಯಲ್ಲಿ ಏನೇ ಹೇಳಿದರೂ ಕೂಡ ಗೃಹಿಣಿ ಗೃಹ ಮುಚ್ಯತೆ, ಒಂದು ಮನೆ ಅಂತಕ್ಕಂಥದ್ದು ಶೋಭಿಸುವುದು, ಹೊಸಲು ಬರೆಯುವಾಕೆ, ಆಯಿತಾ, ರಂಗವಲ್ಲಿಯನ್ನಿಕ್ಕುವಾಕೆ, ಹೂವು ನೆಡುವಾಕೆ, ದೀಪ ಹಚ್ಚುವಾಕೆ, ಮಕ್ಕಳು ಮರಿಗಳನ್ನು ನೋಡಿಕೊಳ್ಳುವಾಕೆ, ಗಂಡನನ್ನು ಪೋಷಿಸುವಾಕೆ. ಇದರ ಜೊತೆಗೆ ಅವಳು ಎಲ್ಲಿವರೆಗೂ ಸ್ಥಾನ ಕೊಡ್ತಾರೆ ಅಂದರೆ ಸತ್ಯಂ ಮಾತಾ, ಪಿತಾ ಜ್ಞಾನಂ, ಧರ್ಮೋ ಭ್ರಾತ, ದಯಾ ಸಖ, ಶಾಂತಿ ಪತ್ನಿ, ದಯಾ ಸಿಂಧು, ಷಡೈತೆ ಮಮ ಬಾಂಧವ. ಇದು ಅವಿವಾಹಿತರ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ, ವಿವಾಹಿತರ ಜೀವನದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಅನ್ನುವುದು ಸುಧಮ್ಮ ಸುಧಾರಿಸಿಕೊಳ್ಳುವ ಹಾಗೆ ಮಾತು ಹೇಳಿದ್ದಾರೆ. ಅದಕ್ಕೆ ಅವಿವಾಹಿತರ ಕಡೆಯಿಂದ ನಿನ್ನ ಮಾತೇನು? ಮಾಮ, ಸುಧಮ್ಮ ತುಂಬ ಚೆನ್ನಾಗಿ ಹೇಳಿದ್ರು ದಾಂಪತ್ಯದ ಬಗ್ಗೆ. ನಾವು ಯಾವುದನ್ನು ಕೂಡ ತೆಗೆದು ಪಕ್ಕಕ್ಕಿಡಲ್ಲ, ಅದು ಎಲ್ಲವುದನ್ನು ಅಪ್ತೀವಿ. ಯಾಕಂದರೆ ಭಾರತೀಯ ಸಂಸ್ಕೃತಿಯ ಜೀವಾಳವೇ ದಾಂಪತ್ಯ, ಕುಟುಂಬ, ಆ ಕುಟುಂಬದೊಳಗಿರುವಂಥ ಒಂದು ಸಾಮರಸ್ಯ ಒಪ್ಕೊಳ್ತೀವಿ. ಆದರೆ ನಮ್ಮ ಕಂಪ್ಲೇಂಟ್ ಇರೋದು ಏನು ಅಂತಂದರೆ, ಪಾಪ ಆ ಹೆಣ್ಮಗಳು ತುಂಬ ಅನ್ಯೋನ್ಯವಾಗಿರ್ತಾಳೆ. ಅವ್ರೊಳಗೆ ಏನು ಸಮಸ್ಯೆ ಅಂತಾಳಂದರೆ, ಮಾತೆತ್ತಿದ್ರೆ ತವ್ರ ಮನೆ ಬಗ್ಗೆ ಹೇಳೋದು, ಮಾತೆತ್ತಿದ್ರೆ ಅವ್ರ ಅಪ್ಪನ ಬಗ್ಗೆ ಹೇಳೋದು. ಕೇಳಿ ಒಂದು ದಿವಸ ಬೈತಾಳೆ, ನೋಡ್ರಿ ನೀವು ನಮ್ಮ ಅಪ್ಪನ ಬಗ್ಗೆ ನೀವು ದೂರಬೇಡಿ, ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರು, ಇಬ್ಬರೂ ಒಂದೇ, ನಿಮ್ಮ ಮಾವ ದೇವ್ರಿದ್ದಂಗೆ, ನೀವು ಹಾಗೆಲ್ಲ ದೂರಬೇಡಿ ಅಂತ. ಅದಕ್ಕೆ ಅವನಿದ್ದವನು, ಹೌದು ನೀನಾದರೂ ಬೇಕೋ, ನಿಮ್ಮ ಅಪ್ಪ ಇದಾನಲ್ಲ ದೇವ್ರ ಥರ ಏನೇ, ಯಾಕ್ರಿ ಮತ್ತೆ ನಮ್ಮ ಅಪ್ಪಂಗೆ ಬೈತಾ ಇದ್ದೀರಾ ನೀವು, ನಮ್ಮ ಅಪ್ಪಂಗೆ ಬೈಬೇಡಿ ನೋಡಿ. ಅದಕ್ಕೆ ಅವನು ಹೇಳ್ತಾನೆ, ಏನೇ ದೇವ್ರು ನೋಡು, ಕಣ್ಣು ಕೊಟ್ಟು ದೇವರು ಅಂದೆ, ಎಷ್ಟು ಕೊಟ್ಟ ಕಣ್ಣು? 2 ಕಣ್ಣು ಕೊಟ್ಟ ದೇವರು. ನಿಮ್ಮ ಮಾವ ಎಷ್ಟು ಹೆಣ್ಣು ಕೊಟ್ಟ? ಒಂದೇ ಒಂದು ಹೆಣ್ಣು ಕೊಟ್ಟಿದ್ದಾನೆ, ಇನ್ನೊಂದು ಯಾವಾಗ ಕೊಡ್ತಾನೆ ಹೇಳೋ? ಅದಕ್ಕೆ ನಿಮ್ಮ ಅಪ್ಪಂಗೆ ಅಲ್ಲಿವರೆಗೂ ಬೈತೀನಿ ಅಂತೇಳಿ. ಯಾಕೇಳಿ
ಸುಮ್ಮನಿದ್ದವ್ರ ಮಾಮನಿ ಒಂದಲ್ಲ ಇನ್ನೊಂದು ಬೇಕು ಅಂತೇಳಿ ಆಸೆ ಪಡ್ತಾರಲ್ಲ, ನೋಡುವುದು ತಪ್ಪಲ್ಲ, ಬಯಸುವುದು ತಪ್ಪು. ಈ ನಾನು ಎಕ್ಸಾಂಪಲ್ ಬಯಸ್ತಾರಲ್ಲ, ಹೇಳಿದೆ ನಾಗಕ್ಕ, ನಾನು ಎಕ್ಸಾಂಪಲ್ ಹೇಳಿದೆ, ಅಷ್ಟು ಸಂತೋಷವಾಗಿದ್ದೀವಿ ಅಂತ ನಾ ಎಕ್ಸಾಂಪಲ್ ಹೇಳಿದೆ. ಎಕ್ಸಾಂಪಲ್ ಬೇರೆ ಬೇರೆ ಇದ್ದು ಅದನ್ನೇ ಹೇಳೋದಂದ್ರೆ ಮನಸ್ಸಿನ ಮಾತುಗಳು ಹೊರಗಡೆ ಬಂದ್ಬಿಡ್ತಾವೆ ಕೆಲವೊಂದು ಮನಸ್ಸು ಟೈಮಲ್ಲಿ. ಮಾತುಗಳೆರಡು ಒಂದೇ ಲೋಕದ ವಸ್ತು. ಹಾಗಾಗಿ ಮನವನ್ನು ಅರಳಿಸುವಂಥ ಮಾತಿರಬೇಕೇ ಹೊರತು ಮನಸ್ಸನ್ನು ಕೆರಳಿಸುವಂಥದ್ದಲ್ಲ. ಹಾಗಾಗಿ ಇಂಥ ವಿವಾಹಿತರುಗಳದ್ದು ನಮ್ದು ಕಂಪ್ಲೇಂಟ್ ಅಷ್ಟೇ. ಒಂದು ಒಳ್ಳೆ ದಾಂಪತ್ಯ ಇದೆ. ದೇವರ ದಾಸಿಮಯ್ಯ ಹೇಳಿರೋ ಹಾಗೆ ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು, ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಇಂಥ ವಿವಾಹಿತರದ್ದು ನಮಗೆ ಕಂಪ್ಲೇಂಟು. ಅದಿಲ್ದಲೇ ಸತಿಪತಿಗಳು ಒಂದಾಗಿರ್ತಾರಾ, ನಾವು ಖಂಡಿತ ಒಪ್ಕೊಳ್ತೀವಿ. ಒಬ್ಬ ಬಂದು ಹೆಂಡತಿ ಕರ್ಕೊಂಡು ಹೋಗ್ತಾಳೆ, ಬನ್ನಿರಿ ಒಂದು ಅಂಗಡಿಗೆ ಹೋಗಿ ಬರೋಣ, ಮಿಕ್ಸಿಗೆ ದೊಡ್ಡ ಎಕ್ಸ್ಚೇಂಜ್ ಆಫರ್ ಇದೆಯಂತೆ, ನಮ್ಮನೆ ಮಿಕ್ಸಿ ಹೆಂಗೂ ಹಳೇದಾಗಿದೆ, ಬನ್ನಿ ಒಂಚೂರು ಎಕ್ಸ್ಚೇಂಜ್ ಮಾಡಿಸ್ಕೊ ಬರೋಣ ಅಂತೇಳಿ. ಅವ್ನು ಬರ್ತಾನೆ ಆರಾಮಾಗಿ. ಅವಳು ಆ ಮಿಕ್ಸಿ ನೋಡಿದ್ಲು, ಈ ಮಿಕ್ಸಿ ನೋಡಿದ್ಲು, ಅರ್ಧ ಗಂಟೆ ಆ ಕಡೆ ಈ ಕಡೆ ನೋಡಿದ್ಲು, ಗಂಡ ಸುಮ್ಮನೆ ನಿಂತಿದ್ದ. ಸರಿ, ಅವಳೊಂದು ಅರ್ಧ ಗಂಟೆ ಆದಮೇಲೆ ಈ ಕಡೆಗೆ ತಿರುಗಿ ನೋಡ್ತಾಳೆ, ಗಂಡ ಆ ಸೇಲ್ಸ್ ವುಮೆನ್ ಹತ್ರ, ಸೇಲ್ಸ್ ಗರ್ಲ್ ಹತ್ರ ಮಾತಾಡ್ತಾ ಹರಟೆ ಕೊಚ್ತಾ ನಿಂತಿರ್ತಾನೆ. ಹೋಗ್ಬಿಟ್ಟು ಭುಜ ತಟ್ಬಿಟ್ಟು ಅವಳು ಹೇಳ್ತಾಳೆ, ರೀ ಎಕ್ಸ್ಚೇಂಜ್ ಇರೋದು ಮಿಕ್ಸಿಗೆ ಮಾತ್ರ, ಹೆಂಡತಿಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆಗೆ ಎಳ್ಕೊ ಬರ್ತಾನೆ. ನಮ್ಗೆ ವಿವಾಹಿತರದ್ದು ಕಂಪ್ಲೇಂಟ್ ಇರೋದು ಇಂಥ ವಿವಾಹಿತರ ಮೇಲೆ. ಹೆಂಡತಿ ಜೊತೆಗೆ ಬಂದು ಏನು ಕೆಲಸ ಮಾಡಬೇಕೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆಮೇಲೆ ಮಹಾಮನಿ ಸರ್ ಯಾಕೆ 50% ಜನ ಅಥವಾ ಏನು 90% ಮಂದಿ ಅದಕ್ಕೆ ಹೋಗ್ತಾರೆ, ವಿವಾಹಿತರೇ ಇದ್ದಾರೆ ಅಂದಮೇಲೆ ಅದು ಸುಖಿಗಳೇ ಹೆಚ್ಚು ಅಂದ್ರಲ್ಲ. ಈ ದೊಡ್ಡ ಕುರಿ ಮಂದೆ ಇರುತ್ತೆ ಅಂತ ಇಟ್ಕೊಳ್ಳಿ, ಕುರಿ ಮಂದೆ ಹೋಗ್ತಾ ಇರುತ್ತೆ. ಮುಂದಿರೋ ಕುರಿ ಯಾವುದಾದ್ರು ಒಂದೊಂದು ಸ್ವಲ್ಪ ದಿಕ್ಕು ಬದಲಾಯಿಸ್ತು ಅಂತಂದರೆ ಎಲ್ಲ ಕುರಿಗಳು ಅದ್ರ ಹಿಂದೆನೇ ಹೋಗುತ್ತೆ. ದಾರಿ ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ, ಮುಂದೆ ಇರೋ ಕುರಿ ಯಾವ ಕಡೆಗೆ ಹೋಗುತ್ತೋ ಎಲ್ಲ ಕುರಿಗಳು ಆ ಕಡೆ ಹೋಗಿದ್ದಾವೆ. ಈವನ್ ನಮ್ಮನ್ಗಳೂ ಸೇರ್ಕೊಂಡು ನಾವು ಕುರಿಗಳಾಗೋಗ್ಬಿಟ್ಟಿದ್ದೀವಿ. ಆದರೆ ಮುಂದೆ ಬರೋ ಅಂಥವ್ರು ನೀವು ಕುರಿಗಳಾಗಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲ ನಾವು ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಕುರಿಗಳಾಗ್ತೀವಿ ಅಂತಂದರೆ ಆಗಿ, ಕುರಿಗಳು ಸಾರ್ ನಾವು ಕುರಿಗಳು ಅಂತ ಹೇಳ್ಬಿಟ್ಟು ಬನ್ನಿ, ತಪ್ಪಿಲ್ಲ. ಆದರೆ ಹೀಗಿದೆ ಹೀಗಿಲ್ಲ ಅನ್ನೋದನ್ನು ಅರ್ಥೈಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಯಾರ ಜೊತೆ ಕೂತ್ಕೊಳ್ತೀವಿ ಅನ್ನೋದ್ರ ಮೇಲೆ ತುಂಬ ಪ್ರಭಾವ ಬೀರುತ್ತಂತೆ ಮಾಮ. ಇಫ್ ಯು ಸಿಟ್ ವಿತ್ ಅನ್ ಆಲ್ಕೋಹಾಲಿಕ್ ಪರ್ಸನ್, ಅದು ಇಂಗ್ಲೀಷ್ನಲ್ಲೇ ಇದೆ, ಹಾಗೆ ಹೇಳ್ತೀನಿ. ಇಫ್ ಯು ಸಿಟ್ ವಿತ್ ಅ ಆಲ್ಕೋಹಾಲಿಕ್ ಪರ್ಸನ್, ವಿ ಫೀಲ್ ಲೈಕ್ ವಿ ಆರ್ ಸ್ಟ್ರೆಸ್ ಫ್ರೀ. ಇಫ್ ಯು ಸಿಟ್ ವಿತ್ ಅ ಸೇಂಟ್, ವಿ ವಾಂಟ್ ಟು ಫೀಲ್ ಲೈಕ್ ಗಿಫ್ಟೆಡ್ ಅವೇ ಎವ್ರಿಥಿಂಗ್. ಇಫ್ ಯು ಸಿಟ್ ವಿತ್ ಅ LIC ಏಜೆಂಟ್, ವಿ ಫೀಲ್ ಲೈಕ್ ಇಟ್ ಈಸ್ ಬೆಟರ್ ಟು ಡೈ ದ್ಯಾನ್ ಟು ಲೀವ್. And if you sit with a friend, we want to live forever. If you sit with a teacher, we want to feel like we want to become a student again. But at last, but not the least, if we sit with your wife, if you sit with your wife, you will feel like you are the most useless person on the earth ante. ಬಹುಶಃ ಈ ಸೇಯಿಂಗ್ ಮಾಡಿರೋನಿದಾನಲ್ಲ, ಅವನ ಹೆಂಡತಿ ಅವನ್ನ ಹಂಗೆ ಹೇಳಿರ್ಬೇಕು ಅಷ್ಟೇನೆ. ಅದನ್ನ ನೀವು ಜನರಲೈಸ್ ಮಾಡಿ ಹೇಳ್ತಾ ಇದ್ದೀರಾ. ಇಲ್ಲ, ಬಹಳ ಜನ ಲೇಖಕರಿಗೆ ಮತ್ತು ಮಾತುಗಾರರಿಗೆ ಅವರ ಪತ್ನಿಯೇ ಮೊದಲ ವಿಮರ್ಶಕಿ ಆಗಿರ್ತಾಳೆ. ಇಫ್ ಐ ಆಮ್ ರೈಟ್, ಕಣ್ಣನ ಮಾಮನ ಭಾಷಣವನ್ನ ಹೇಮಾ ಮಾಮಿ ವಿಮರ್ಶೆ ಮಾಡಿ, ನೀನು ಸರಿಯಾಗಿ ತಮಿಳಲ್ಲಿ ಹೇಳ್ತಿರ್ಲಿಲ್ವ ಮಾಮ, ಆ ಮಾತು ಸರಿಯಾಗಿ ಆಡಿದ್ರಿ, ಇದು ತಪ್ಪಾಗಾಡಿದ್ರಿ ಅಂತ ಹೇಳ್ತಾ ಇದ್ರು. ಹೆಂಡತಿ ಯಾವಾಗ್ಲೂ ಕಟು ವಿಮರ್ಶಕಿ ಆಗಿರ್ತಾಳೆ. ಯಾಕೆ ಅಂದ್ರೆ ಇದ್ದಿದ್ದಂಗೆ ಮಾತಾಡ್ತಾಳೆ ಅಷ್ಟೇ ಅಮ್ಮ. ಎರಡು ವಸ್ತುಗಳನ್ನು ನಾವು ವ್ಯರ್ಥ ಮಾಡಬಾರ್ದು. ಒಂದು ಅನ್ನದ ಕಣ, ಇನ್ನೊಂದು ಆನಂದದ ಕ್ಷಣ. ಕೆಲವೊಮ್ಮೆ ನಮಗಾಗಿ, ಕೆಲವೊಮ್ಮೆ ಇತರರಿಗಾಗಿ. ಹಾಗಾಗಿ ಇತರರ ಕಷ್ಟ ಆನಂದದ ಕ್ಷಣವನ್ನು ನಾವು ಎಷ್ಟೋ ಸಲ ವಿವಾಹ ಅನ್ನೋ ಹೆಸರಿನಲ್ಲಿ ಕಸ್ಕೊಂಡು ಬಿಟ್ಟಿರ್ತೀವಿ. ಅದಕ್ಕೆ ನಮ್ಮ ಡುಂಡಿರಾಜರು ಒಂದು ಚುಟುಕ ಬರೆದಿದ್ದಾರಲ್ಲ ಮಾಮ, ಗಗನದಲ್ಲಿ ಗಗನ ಸಖಿ, ರೈಲಿನಲ್ಲಿ ರೈಲು ಸಖಿ, ಓ ಇನ್ನು ಮುಂದೆ ಬರಬಹುದೇನೋ ಬಸ್ಸಿನಲ್ಲಿ ಬಸ್ಸು ಸಖಿ. ಹಾಗಿದ್ದ ಮೇಲೆ ಗಂಡಸರು ಇನ್ನು ಮುಂದೆ ಹೊರಗಡೆಯೇ ಹೆಚ್ಚು ಸುಖಿ ಅಂದ್ರಂತೆ. ಹಾಗಾಗಿ ಸುಖಿಯಾಗಿರಬೇಕು ಅಂತಂದಾಗ ನೋಡುವುದು ತಪ್ಪಲ್ಲ, ಬಯಸುವುದು ತಪ್ಪು. ಹಾಗಾಗಿ ಬಯಸದೆ ಎಷ್ಟು ಬೇಕಾದ್ರೂ ಆರಾಮಾಗಿ ಎಲ್ಲರೂ ನೋಡಿಕೊಂಡು ಸ್ವತಂತ್ರವಾಗಿ ಕಣ್ಣು ತಂಪು ಮಾಡ್ಕೊಳ್ಬಹುದು, ಕಿವಿನೂ ತಂಪು ಮಾಡ್ಕೊಳ್ಬಹುದು, ಎಲ್ಲ ಆನಂದದ ಕ್ಷಣಗಳಿಂದಲೇ ಇರ್ಬೋದು. ಹಾಗಾಗಿ ಅವಿವಾಹಿತರಾಗಿದ್ದರೆ ಆನಂದ ನಿಶ್ಚಿಂತ. ಸಂಸಾರದಲ್ಲಿ ಏನಾದರೂ ಏರುಪೇರಾದರೆ ಹೆಣ್ಣಿನ ಸ್ಥಿತಿ ಏನು, ಹೆಣ್ಣಿನ ಅಲಂಕಾರದ ಸ್ಥಿತಿ ಏನು, ಅದಕ್ಕೆ ಹೆಣ್ಣಿನ ಬದುಕೇನು ಅನ್ನುವುದನ್ನು ಯೋಚನೆ ಮಾಡುವ ದೃಷ್ಟಿಯಿಂದ ಬ್ರಹ್ಮಚಾರಿ ಜೀವನವೇ ಸ್ವತಂತ್ರ ಜೀವನ ಅಂತಕ್ಕಂಥ ಅವರ ವಾದ. ನಿಮ್ಮ ಮಾತೇನು? ಈಗ ನಾವು ಬರೀ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ, ನಮ್ಮ ಶ್ರೋತೃಗಳಿಗೆ ಬೇಜಾರಾಗಬಾರ್ದು ಅಂತ
ಮದುವೆ ಬಗ್ಗೆ ಇರೋ ಕೆಲವು ಜೋಕ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಅಬೌಟ್ ಮ್ಯಾರೇಜ್ ಇಂಗ್ಲೀಷಲ್ಲಿ ಮ್ಯಾಡ್ ಫಾರ್ ಈಚ್ ಅದರ್. ಪರಸ್ಪರ ನೋಡಿದಾಗ ಮ್ಯಾಡ್ ಫಾರ್ ಈಚ್ ಅದರ್, ಒಬ್ರಿಗೊಬ್ರು ಹುಚ್ಚರಾಗಿರ್ತೀವಿ. ಎರಡನೇದು ಮದುವೆ ಆದ ತಕ್ಷಣ ಮೇಡ್ ಫಾರ್ ಈಚ್ ಅದರ್. ಮೂರನೇದು ಮ್ಯಾಡ್ ಎಟ್ ಈಚ್ ಅದರ್, ಅವಳ ಮೇಲೆ ನನಗೆ ಹುಚ್ಚು, ನನ್ನ ಮೇಲೆ ಅವಳಿಗೆ ಹುಚ್ಚು. ಕೊನೆಯದು ಒಂದಿಡೆ ಏನು, ಮ್ಯಾಡ್ ಬಿಕಾಸ್ ಆಫ್ ಈಚ್ ಅದರ್. ಹೌದಾ? ಇದು ಮದುವೆ ಕೊನೆ ಪರ್ಯಾಸ. ಗೆಳೆಯನ ಮ್ಯಾರೇಜ್ ಆ್ಯನಿವರ್ಸರಿಗೆ ಫೋನ್ ಮಾಡಿದ ಮನೆ ಕೆಲಸದಾಕಿ ಫೋನ್ ತೊಗೊಂಡ್ಲು ಒಂದು ಸಾರಿ. ಮ್ಯಾರೇಜ್ ಆ್ಯನಿವರ್ಸರಿಗೆ ಅವರೆಲ್ಲ ಹೊರಗಡೆ ಹೋಗಿದ್ರು, ಫೋನ್ ಮಾಡಿದ್ರು, ಯಾರೋ ಫೋನ್ ಮಾಡಿದ, ಗೆಳೆಯ ಫೋನ್ ಮಾಡಿದ. ಅವ್ರ ಮನೇಲಿ ಇಲ್ಲದಕ್ಕೋಸ್ಕರ ಕೆಲಸದಾಕಿ ಫೋನ್ ತೊಗೊಂಡ್ಲು. ಅವಳಿಗೆ ಆ್ಯನಿವರ್ಸರಿ ಅನ್ನೋಕ್ಕೆ ಬರಲ್ಲ. ಓ ಏನಮ್ಮ ಇಲ್ವಾ, ಎಲ್ಲ ಫೋನ್ ಕೊಡು ಯಾರಿಗಾದರೂ. ಇಲ್ಲ ಸರ್, ಅವ್ರ ಮನೇಲಿಲ್ಲ. ಎಲ್ಲೋಗಿದ್ರಮ್ಮ, ಇವತ್ತು ಅವ್ರ ಮ್ಯಾರೇಜ್ ಅನ್ನೆಸೆಸರಿ ಅಂತೆ, ಅದಕ್ಕೆ ಹೊರಗಡೆ ಹೋಗಿದ್ದಾರೆ ಅಂತ. ಹಾಗೆ ದೇವರೇ, ಅದು ನಿಮ್ಮ ಕಡೆ ಮಾತಾಡಿದ್ರೆ ಸ್ವಲ್ಪ ರಂಗಬ್ಸನ ಅಂತ, ಯಾಕಂದರೆ ಅದೇ ವಿಷಯ ಎಷ್ಟು ಅಂತ ತಿರುಗುತ್ತೀರಲ್ವಾ. ದೇವರೇ, ನನ್ನ ಹೆಂಡತಿ ಒಂದೇ ದಿನಕ್ಕೆ ಬಾಡಿ ಸತ್ತು ಹೋಗುವ ಗುಲಾಬಿಯನ್ನು ಪ್ರೀತಿಸುತ್ತಾಳೆ. ದೇವರೇ, ನನ್ನ ಹೆಂಡತಿ ಒಂದೇ ದಿನಕ್ಕೆ ಬಾಡಿ ಹೋಗುವ ಗುಲಾಬಿಯನ್ನು ಪ್ರೀತಿಸುತ್ತಾಳೆ, ದಿನ ಅವಳಿಗಾಗಿ ಸಾಯುವ ನನ್ನನ್ನು ಪ್ರೀತಿಸುವುದಿಲ್ಲ. ಯಾಕೆ ದೇವರೇ? ದೇವ್ರು ಹೇಳಿದಂತ ವರ ಕೊಡಲಿಲ್ಲ. ಏನು ಇನ್ನೊಮ್ಮೆ ಹೇಳು ಅಂದ. ಬಾಡಿ ಹೋಗೋ ಗುಲಾಬಿನ ಹೆಂಡತಿ ತುಂಬ ಪ್ರೀತಿಸ್ತಾಳೆ, ಆದರೆ ದಿನ ಅವಳಿಗಾಗಿ ಸಾಯೋ ನನ್ನ ಪ್ರೀತಿಸಲ್ಲ ಅಂದ ತಕ್ಷಣ ದೇವರಂದಂತೆ, ಇದಕ್ಕೆ ನನ್ನ ಹತ್ರ ವರ ಇಲ್ಲ, ಭಾಳ ಚೆನ್ನಾಗಿದೆ, ಫೇಸ್ಬುಕ್ ವಾಟ್ಸಪ್ಪಿಗೆ ಬಿಡು ಇದನ್ನ ಅಂದಂತ. ಕೆಲವರು ಮದುವೆ ಆದ ತಕ್ಷಣ ಹನಿಮೂನಿಗೆ ಹೋಗ್ತಾರೆ. ಶ್ರೀಮಂತರು ಮದುವೆ ಆದ ತಕ್ಷಣ ಹನಿಮೂನಿಗೆ ಹೋಗ್ತಾರೆ. ಬಡವರು ಮಧ್ಯಮ ವರ್ಗದವರು ಏನು ಮಾಡ್ತಾರೆ ಅಂದರೆ 10 ಪ್ಲೇಟು 2 ಜಗ್ಗು 3 ಬಕೆಟ್ ಹುಡುಕ್ತಾ ಇರ್ತಾರೆ ಶಾಮಿಯಾನದವ್ರಿಗೆ ಲೆಕ್ಕ ಹಾಕಡಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಮದುವೆಗಳಿಂದಾಗಿ ಮಜಾ ಸಿಗ್ತದೆ ಹೊರತು ಬ್ರಹ್ಮಚಾರಿಗಳಿಗೆ ಸಿಗಲ್ಲ. ನಾವು RSSನಲ್ಲಿ ಅನೇಕ ಸಂಘ ಸಂಸ್ಥೆಗಳ ಕೆಲಸ ಮಾಡಿದ್ವಿ, ಅಲ್ಲೆಲ್ಲ ಬ್ರಹ್ಮಚಾರಿಗಳೇ. ದೇಶಕ್ಕಾಗಿ ಅವ್ರು ಹೋರಾಡ್ತಾರೆ, ದೇಶಕ್ಕಾಗಿ ಅವ್ರು ಪ್ರಾಣ ಕೊಡ್ತಾರೆ. ಆದರೆ ಅವ್ರಿಗೆ ಅನ್ನುತ್ತೆ, ದೇಶ ಯಾರೋ ದೇಶ ನೋಡ್ಕೊಳ್ಳೋಕ್ಕೆ ಕೆಲವರು ಇದ್ದಾರೆ. ಕೇವಲ ಮದುವೆ ಮಾಡ್ಕೊಳ್ಳದೆ ಇರೋರು ಆ ದೇಶನ ಅಷ್ಟು ಚೆನ್ನಾಗಿ ನೋಡ್ಕೊತಿರ್ತಾರೆ. ಎಲ್ಲರೂ ಬ್ರಹ್ಮಚಾರಿಗಳಾದರೆ ಈ ದೇಶ ಇನ್ನೆಷ್ಟು ಅದ್ಭುತವಾಗಿರಬೇಡ ಅಂತ. ಅದಕ್ಕೆ ಈ ದೇಶವನ್ನು ಒಬ್ಬ ವಿವೇಕಾನಂದರದೇ ಭೂಮಿ ಮಾಡ್ತಾರೆ. ಒಬ್ಬನೇ ವಿವೇಕಾನಂದ, ಒಬ್ಬನೇ ಶಂಕರಾಚಾರ್ಯ, ನೀವೇನು ಒಬ್ಬೊಬ್ಬರು ಹೇಳಿದ್ರಿ ಮದುವೆ ಆಗಲಾರ್ದವ್ರದ್ದು ಹೇಳಿದ್ರಲ್ಲ, ಅಬ್ದುಲ್ ಕಲಾಂ, ಅವರೆಲ್ಲ ಕೆಲವೇ ಜನ ಇದ್ದಾರೆ. ಅವರಿಂದ ಮತ್ತೆ ಅಂಥ ಸಂತಾನ ಹುಟ್ಟಲಿಲ್ಲ ಅಂತ ನೀವೇ ಒಪ್ಪುತ್ತೀರಿ. ಅದಕ್ಕೆ ಬ್ರಹ್ಮಚರ್ಯದ ತೇಜಸ್ಸು ಬಹಳ ದಿನ ಉಳಿಯುತ್ತೆ ಅನ್ನೋದಕ್ಕೆ ಕಾರಣ ವಿವೇಕಾನಂದರು, ನೀವು ಒಪ್ತೀರಿ. ಹಾಗೆ ವಿವಾಹ ಆದವನು ತೇಜಸ್ಸು ಉಳಿಯೋದಕ್ಕೆ ಕಾರಣ ಅವನ ಮಕ್ಕಳು. ನಮ್ಮ ತಂದೆ ಏನಾದರೂ ಬ್ರಹ್ಮಚಾರಿಯಾಗಿ ಉಳಿದಿದ್ರೆ ಇವತ್ತು ಪ್ರಾಣೇಶ ಈ ಸಿರಿಗನ್ನಡದ ಹರಟೆಯಲ್ಲಿ ಹಾಸ್ಯ ದರ್ಬಾರ್ನಲ್ಲಿ ಇರ್ತಿರ್ಲಿಲ್ಲ. ಮುಂದಿನ ಹರಟೆ ಬೇಕೋ ಬೇಡ, ಮುಂದೆ ಸಿರಿಗನ್ನಡ ಇನ್ನೂ 1000 ವರ್ಷ ಇರೋದು. ನೀವೆಲ್ಲ ಮದುವೆ ಆಗದೆ ಹಾಗೆ ಕೂತ್ರೆ ನೆಕ್ಸ್ಟ್ ಹರಟೆ ಮಾಡೋರು ಯಾರು? ನೆಕ್ಸ್ಟ್ ಹಾಸ್ಯ ದರ್ಬಾರ್ ಮಾಡೋರು ಯಾರು? ನಮ್ಮ ಪೀಳಿಗೆಯ ಮೇಲೆ ನಮ್ಮ ಸಂಕೇತ ಇರಬೇಕು. ಮದುವೆ ಆಗಲ್ಲ ನಾನು ಅಂತಂದರೆ ಯಾರಿಗೆ ಅವನಿಗೆ ನಾನು ತಪ್ಪಿತಸ್ಥ, ನಾನು ಪಾಪಿ ಅಂತ ಮನೋಭಾವ ಇರ್ತದೋ ಅವನು ಮದುವೆ ಆಗಲ್ಲಾಗಲಿ, ಮುಂದಿನ ಒಂದು ಸಂತಾನ ಅಥವಾ ಮುಂದಿನ ಒಂದು ಭವಿಷ್ಯಕ್ಕೆ ನಾನು ನನ್ನಂಥವನ್ನೇ ಕೊಡಬೇಕಂತ ಉತ್ತಮ ಧೋರಣೆ ಇರೋದು ವಿವಾಹಿತರಿಗೆ ಮಾತ್ರ. ಅದಕ್ಕಾಗಿಯೇ ಮದುವೆ. ಇಡೀ ದೇಶದಲ್ಲಿ ಜನಸಂಖ್ಯೆ ನೋಡಿದಾಗ ಅಯ್ಯೋ ಏನಪ್ಪ ಎಲ್ಲರೂ ಮದುವೆ ಆಗಿದ್ದಾರೆ ಅಂತ ಅನಿಸ್ತದೆ. ಎಲ್ಲೋ ಕೆಲವರು ಮಾತ್ರ 8-10 ಮಂದಿ ಹೆಸರು ಹೇಳಿದ್ರಿ ನೀವು. ಯಾಕೆ ಇಷ್ಟು ಜನ ಮದುವೆ ಆದರು? ವಿವಾಹ ಜೀವನ ಏನಿದೆ ಅದು ಬರೀ ಸಂಪ್ರದಾಯ ಬೆಳೀತದೆ. ಬರೀ ಬ್ರಹ್ಮಚಾರಿಗಳ ನಾಡಿನಲ್ಲಿ ಆ ಬ್ರಹ್ಮಚಾರಿ ಸತ್ತೋದ್ರೆ ಆ ನಾಡೇ ಮುಚ್ಚಿ ಹೋಗ್ತದೆ. ಬಹುಶಃ ಇವತ್ತೆಲ್ಲ ಕೆಲವು ಮರಳುಗಾಡಿದೆಯಲ್ಲ, ಅಲ್ಲೆಲ್ಲ ಬ್ರಹ್ಮಚಾರಿಗಳಿದ್ರೇನೋ ಅಂತ ನನಗನ್ನಿಸ್ತದೆ. ಮದುವೆ ಆಗೋದ್ರಿಂದ, ಹೆಂಡತಿನ ಪ್ರೀತಿಸೋರು ಇರೋದ್ರಿಂದ ಇವತ್ತು ಸಂಪದ್ಭರಿತವಾದಂಥ ಅನೇಕ ದೇಶಗಳಿದೆ. ಅಮೇರಿಕಾ, ಇಂಡಿಯಾ, ಕೆನಡಾ, ಇಂಗ್ಲೆಂಡ್, ಎಲ್ಲೋ ನೋಡಿ ನೀವು ಜೋಡಿಯಾಗಿ ಅಡ್ಡಾಡ್ತಿರ್ತಾರೆ. ಇದು ಅಬ್ಬೆ ಪಾರಿ ಥರ ಒಂದೇ ಅಡ್ಡಾಡ್ತಿರ್ತಾರೆ. ನಮ್ಮ ಬ್ರಹ್ಮಚಾರಿ ಅಂದ್ರೆ ಆಯ್ತು ನೀನು ಹಣೆ ಬರ ಇಷ್ಟೇ ಹೋಗು, ಜೀವನ ನಿನಗೆ ಅರ್ಥ ಆಗಲ್ಲ. 10,000 ಗ್ರಂಥಗಳು ಕಲಿಸಲಾರದಷ್ಟು ಪಾಠವನ್ನು ಒಂದು ಮದುವೆ, ಒಬ್ಬ ಹೆಂಡತಿ, ಒಂದಿಷ್ಟು ಮಕ್ಕಳು ನಮಗೆ ಕಲಿಸ್ತಾರೆ ಅನ್ನೋದು ನನ್ನ ವಾದ. ನೀವೇನಂತೀರ ನರಸಿಂಹ ಜೋಶಿಗಳೇ? ಮದುವೆ ಅನ್ನೋದು ಮೇಲ್ಗಡೆ ನಿರ್ಣಯ ಆಗಿರ್ತದೆ ಅಂತ ಹೇಳ್ತಾರೆ ಭಾಳಷ್ಟು ಜನ ಪುರಾಣದಲ್ಲಿ. ಬ್ರಹ್ಮ ಬರೆದು ಬಿಟ್ಟಿರ್ತಾನಂತ ಇಂತಿಂಥ ಟೈಮಿಗೆ ಇಂತಿಂಥ ಹಿಂಗೆ ಮದುವೆ ಆಗ್ಬೇಕಂತ. ಅದಕ್ಕೆ ಅದು ಹಾಡು ಬಂದದ್ದು ಈಗ ಭಾಳ ಸೋಷಿಯಲ್ ಮೀಡಿಯಾದಾಗ ನೋಡಿರ್ಬೇಕು. ಅಹಂಕಾರಿಯಾದ ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ. ಈಗ ದೇವ್ರ ರೂಪದಾಗೇ, ಭಗವಂತನ ರೂಪದಾಗೇ ಇವ್ರು ಸನ್ಯಾಸಿ ಆಗ್ಬೇಕಂತಿದ್ರೆ ನೀವು ಎಷ್ಟು ಚಕ್ಕರ್ಲಾಡಿದ್ರೆ ಏನು ಮಾಡ್ತೀವಿ? ಎಂಜಾಯ್ ಮಾಡೋದಿಲ್ಲ ನಮ್ಮ ಮದುವೆ ಆಗಲಾರ್ದವ್ರು. ತೋರಿಸ್ಲ ಎಷ್ಟು ಜನ ಎಂಜಾಯ್ ಮಾಡೋದವ್ರು ನೋಡಿರಿ. ಮದುವೆ ಆಗಲಾರ್ದವ್ರು ಅವ್ರ ಪಾಡಿಗೆ ಅವ್ರು ಭಾರಿ ಆನಂದಾಗಿದ್ದಾರೆ. ಈಗ ನೋಡಿರಿ, ಪಕ್ಕದ ಮನೆಯವ್ರು ಯಾರಿಗಾದ್ರೂ ತೊಂದರೆಯಿಂದ ಬಳಲ್ತಿದ್ರಪ್ಪ ಅಂದ್ರೆ ರಾತ್ರಿ ಮದುವೆ ಆಗಿದ್ಲಾರ್ದು ಹುಡುಗಾದ್ರೆ 12 ಗಂಟೆ ಆಗಲಿ ಎದ್ದು ಹೋಗಿಬಿಡ್ತಾನೆ, ಸಹಾಯ ಮಾಡ್ತಾನೆ ಅವನು. ಅದೇ ಮದುವೆ ಆದ್ರೆ ನೀವು ಹೋಗ್ತೀರಣ್ಣ ಮನೆ ಬಿಟ್ಟು?
ನಾವಿಬ್ರು ಹೋಗ್ತೀವಿ, ನೀನು ಒಬ್ಬತ್ತು ಹೋಗ್ತೀವಿ ಸಹಾಯಕ್ಕೆ, ಇಬ್ರು ಹೋಗ್ತೀವಿ ನಾವು, ಹೆಂಡ್ತಿ ಮಕ್ಕಳೆಲ್ಲ ಪಕ್ಕದ ಮನೆ ಪ್ರಾಬ್ಲಮ್ ಎಲ್ಲಿ ಸರ್ ಇತಿಹಾಸದಾಗ ಕೇಳಿಲ್ಲ ನೋಡ್ರಿ ನಾನು ಎಲ್ಲಿ. ಅಲ್ಲ, ಪಕ್ಕದ ಮನೆ ಹುಡುಗ ಒಬ್ಬ ಇದ್ರೆ ಎದ್ದು ಬರೋ ಸ್ಥಿತಿಲಿ ಎಲ್ಲಿ ಇರ್ತಾನ ಅವನು? ಹೇಳಿ ಎದ್ದೇಳಿ ಅಂದ್ರೆ ತೂರಾಡ್ತಿರ್ತಾನ. ಆಮೇಲೆ ಅವ್ರ ಮನೆಗೆ ಬಂದು ಮಲಗಿರ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ. ಅದು ಅವ್ರ ಮನೆಗೆ ಬಂದಿರ್ತಾನೆ, ಗ್ಯಾರಂಟಿ ಇಲ್ಲ. ಅಲ್ಲ, ನೀವು ಅವ್ರ ಜೀವನನ ಎಂಜಾಯ್ ಮಾಡೋದಿಲ್ಲ ಅಂದ್ರೆ ಅವ್ನು ಭಯಂಕರ ಎಂಜಾಯ್ ಮಾಡ್ತಾನೆ, ನಿಮಗೆ ಗೊತ್ತಾಗೋದಿಲ್ಲ. ಅವ್ನು ನೋಡ್ರಿ ಸ್ನೇಹಿತರು ಕಟ್ಕೊಂಡಿರ್ತಾನೆ, 10 ಮಂದಿ ಸ್ನೇಹಿತರು, ಅವ್ರ ಹಾಡುಗಳೇ ಬೇರೆ, ಅವ್ರ ಎಂಜಾಯ್ ಲೈಫೇ ಬೇರೆ. ಹೋಗುಮ್ಮ ಹೋಗುಮ್ಮ ಲಾಂಗ್ ಡ್ರೈವ್ ಹೋಗುಮ್ಮ, ಮಾಡುಮ್ಮ ಮಾಡುಮ್ಮ ಎಣ್ಣೆ ಪಾರ್ಟಿ ಮಾಡುಮ್ಮ, ಎಲ್ಲಿ ಮಾಡುಮ್ಮ, ಎಲ್ಲದ್ರಲ್ಲಿ ಹುಬ್ಬಳ್ಳಿಯಲ್ಲಿ, ಬಳ್ಳಾರಿಗೆ ಹೋಗುಮ್ಮ. ಮದುವೆ ಆದ್ರೆ ಒಂದೇ ಸಾಂಗ್, ದೇವಲೋಕ ಪ್ರೇಮಲೋಕ ನಮ್ಮ ಮನೆ ಈಗ, ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ, ಇಷ್ಟೇ. ಮತ್ತೆ ಮನೆಯೇ ಮನಸ್ಸಿದೆ. ಆಮೇಲೆ ಮದುವೆಗಿಂತ ಮುಂಚೆ ನಿಮ್ಮ ಮನೆ ನಂದಗೋಗಲಾಗಿರ್ತದೆ ರೀ. ಎಷ್ಟು ಜನ ಬರ್ತಾರ, ಎಷ್ಟು ಜನ ಹೋಗ್ತಿರ್ತಾರ, ಆದರೆ ಮದುವೆ ಆಯ್ತು ಅಂದಮೇಲೆ ಮನಸ್ತಾಪಗಳಾಗ್ತವೆ. ಹಾಡು ಕೇಳ್ತೀರಿ, ಮದುವೆಯ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲಿ ತೀರದ ಸಂಬಂಧ. ಹಿಂದೆಲ್ಲ ಅದೇ ಜನ್ಮ ಕಡೆ, ಅದೇ ಜನ್ಮ ನಾಶ. ನಿಮ್ಮ ಮದುವೆಗಿಂತ ಮೊದಲು ನಾವು ಕವನಗಳು ಬರಿತೀವಿ, ಹಾಡಾಡ್ತೀವಿ. ಮದುವೆ ಆದ್ಮೇಲೆ ಅವೆಲ್ಲ ಬಂದಾಗ ಕೊಡ್ತದೆ ಸರ್ ಆಟ. ಯಾಕಂದರೆ ಒಬ್ಬ ಹುಡುಗ ಒಂದು ಹುಡುಗಿ ನೋಡಿದ ತಕ್ಷಣ ಕವನ ಬರೀತಾನ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ ಅಂತ. ಇದು ಮದುವೆ ಆದ್ಮೇಲೆ ಬರೀತೀರ ನೀವು ಬ್ರಹ್ಮಚಾರಿಗಳದ್ದು ಇದೇ ದೋಷ. ಹೊರಗೆಲ್ಲ ನಾವು ಬ್ರಹ್ಮಚಾರಿ ಮಾತಾಡಿದ್ರು ಕಣ್ಣಾಗ 1000 ದೀಪದ ಹೆಣ್ಣು ಇರ್ತದೆ ಒಳಗ, ಹೌದಾ? ಅದು ಮದುವೆಗಿಂತ ಪೂರ್ವದಲ್ಲಿ ಎಂಜಾಯ್ ಮಾಡ್ತಾರೆ ಸರ್ ಮದುವೆ ಲೈಫನ್ನು. ಅದೇ ಮದುವೆ ಆದ್ಮೇಲೆ ಹಿಂಗೆ ಬರೀತೀರ ನೀವು. ಆದ್ರೆ ಅದನ್ನು ಅಸದುಲ್ಲ ಬೇಗ ಕವಿಯವರು ಬರೆದರು. ಮದುವೆ ಆದ್ಮೇಲೆ ಬರೀತಾರೆ, ಕೆ.ಎಸ್. ನರಸಿಂಹಸ್ವಾಮಿ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಇನ್ನೊಂದು ಬರೀತಾರಲ್ಲ, ಮದುವೆ ಆಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆಂದ ಶಾರದೆ. ಕವಿ ಅಸದುಲ್ಲ ಬೇಗ ಅವರು ಒಂದು ಮಾತು ಬರೀತಾರೆ, ಅದ್ಭುತವಾಗಿ ಬರ್ದಿದ್ದಾರೆ. ಏನಂತ ಬರ್ತಾರೆ? ಮದುವೆ ಆದ್ಮೇಲೆ ಹೇಳ್ತಾರೆ, ನನ್ನ ಅವಳ ಸಂಬಂಧ ನನ್ನವಳಿಗೆ ಗೊತ್ತಾದ್ರಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿನಗೆ ಚಂದ. ನನ್ನ ಅವಳ ಸಂಬಂಧ ನನ್ನ ಹೆಂಡತಿಗೆ ಗೊತ್ತಾದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿನಗೆ ಚಂದ. ನಾನಂದೆ ಹೇಗೆ ವರ್ಣಿಸಲಿ ಹೂವುಗಳ ಮಕರಂದ, ನಿನ್ನ ಸನಿಹ ಶ್ರೀಗಂಧ ಅವಳದು ಪರಮಾನಂದ. ಆಗ ನನ್ನ ಹೆಂಡತಿ ಅಂದಳು, ಮೊನ್ನೆ ನನ್ನ ಗೆಳೆಯನು ನನಗೆ ಹಿಂಗ ಅಂದ. ನೋಡಿ, ಇಂಥ ಉತ್ತರ ಸಿಗೋದಕ್ಕಿಂತ ಸನ್ಯಾಸಿ ಆಗಿರೋದು ಚಲೋ ಅಲ್ಲನ್ರಿ? ಅಲ್ಲ, ನಮ್ಮ ಪ್ರಾಣೇಶ್ ಹೇಳ್ತಿರ್ತಾರೆ, ನೀವು ಸನ್ಯಾಸಿ ಬದುಕು ಅಂದಿದ್ದಕ್ಕೆ ಉದಾಹರಣೆ, ಸನ್ಯಾಸಿ ಹುಲಿಯ ಚರ್ಮದ ಮೇಲೆ ಕೂತಿರ್ತಾನಂತೆ, ಸಂಸಾರಿ ಹುಲಿ ಜೊತೆಗೆ ಸಂಸಾರ ಮಾಡ್ತಿರ್ತಾನಂತೆ. ಮತ್ತೆ ಹುಲಿ ಮೇಡಮ್, ನಾದ್ರಿ ಹುಲಿ ಸತಿಗೆ ಸಂಸಾರ ಮಾಡೋಕ್ಕಿಂತ ಹುಲಿ ಚರ್ಮದ ಮೇಲೆ ಇರೋದು ಒಳ್ಳೇದಂತ ನಮ್ಮ ಭಾವನೆ. ಬಸವರಾಜ್ ಮಹಾಮಣಿಗೆ ಒಬ್ಬ ಬ್ರಹ್ಮಚಾರಿ ಅವ್ನು ಸ್ವತಂತ್ರ ಅಂತ ಯಾಕೆ ಹೇಳ್ತಾನೆ ಅಂತಂದರೆ, ನರಸಿಂಹ ಜೋಶಿನ ಯಾಕೆ ಹೇಳ್ತೀರಂದರೆ, ಒಂದು ಮದುವೆ ಹೋಗ್ತಾನೆ ಒಬ್ಬ ಬ್ರಹ್ಮಚಾರಿ, ಅದು ನೋಡ್ತಾನೆ ಅವನು ಖುಷಿ ಆಗ್ಬಿಡುತ್ತೆ. ಹಾರ ಹಾಕ್ತಾರೆ, ಹುಡುಗಿ ನಿಲ್ಲಿಸ್ತಾರೆ, ಡೋಲ್ ಬಡಿತಾರೆ, ತಿಂಡಿ ಕೊಡ್ತಾರೆ, ವಾದ್ಯ ಓದ್ತಾರೆ, ಪುರೋಹಿತರು ಬರ್ತಾರೆ, ಎಲ್ಲ ನೋಡ್ಕೊಳ್ತಾನೆ. ನೋಡ್ಕೊಂಡು ಭಾರಿ ಖುಷಿ ಆಗುತ್ತೆ. ಸಾಯಂಕಾಲ ಮೆರವಣಿಗೆ ಮಾಡ್ತಾರೆ ಅಂತ. ಹಾಗೆ ಹೊರಗಡೆ ಬರ್ತಾನೆ. ಬರ್ತಾ ಊಟ ಮಾಡ್ಕೊಂಡು ಬರ್ತಾ ಇರ್ಬೇಕು, ಒಂದು ಬಾವಿ ಮೇಲೆ ಸ್ವಲ್ಪ ಆಯಾಸ ಆಗುತ್ತೆ, ಕಣ್ಣು ಹಾಗೆ ಮುಚ್ತಾನೆ, ಮಲ್ಕೊಳ್ತಾನೆ. ಅವ್ನು ಕನಸ್ತಾನೆ ಅವ್ನು ಮದುವೆ ಆದಾಗೆ, ಅವನ್ನ ಡೋಲ್ ಬಡ್ದು ಕರ್ಕೊಂಬಂದಾಗೆ, ಹಾರ ಹಾಕಿದಾಗೆ, ತಾಳಿ ಕಟ್ಟಿಸ್ದಾಗೆ, ಹುಡುಗಿ ಕೈಲಿ ಅಕ್ಕಿ ಸೇಸೆ ಮಾಡಿಸ್ದಾಗೆ ಎಲ್ಲ ಅದು ಕನಸಿನಲ್ಲಿ ಹಾಗೇ ಕಾಣುತ್ತೆ. ಸಂಜೆ ಆಗುತ್ತೆ, ಸಂಜೆ ಕಾರ್ಯಕ್ರಮದಲ್ಲಿ ನಿದ್ದೆ ಮಾಡಬೇಕಾಗತ್ತೆ. ಮಲ್ಕೊಳ್ಬೇಕಾದ್ರೆ ಇಬ್ಬರು ಮಲ್ಕೊಂಡಿದ್ದಾರೆ. ಅವ್ರಿಗೆ ಅವ್ರು ಹೇಳ್ತಾರೆ, ಸ್ವಲ್ಪ ಒತ್ಕೊಳ್ರಿ ಅಂತಂದೆ. ಇನ್ನು ಒತ್ತರಿಸ್ಕೊಂಡು ಬಾಯಿ ಬೆಳಗ್ಗೆ ಬಿದ್ದುಬಿಡ್ತಾನೆ. ಬಿದ್ದು ಕೂಡಲೇ ಎಚ್ಚರ ಆಗುತ್ತೆ, ಕನಸು ಅಂತ ಗೊತ್ತಾಗುತ್ತೆ. ಆಗ ಅವನಂತಾನೆ, ಕನಸಿನಲ್ಲೇ ಮದುವೆ ಮಾಡಿಕೊಂಡ್ರೆ ಈ ಹುಡುಗಿ ಬಾವಿಗೆ ಬೀಳಿಸೋದಾದರೆ ನಿಜ ಜೀವನದಲ್ಲಿ ಹೆಂಗೆ ಬದುಕೋದು ನಾನು, ನೀವು ಸವಾಸ ಬೇಡ ಅಂಥೇಳಿ ಬ್ರಹ್ಮಚಾರಿಯಾಗಿರ್ತೀನಿ ಅಂಥೇಳಿ ಅವನು ನಿರ್ಧಾರ ಮಾಡ್ತಾನೆ. ಅನ್ನೋದು ಹಾಸ್ಯದ ಮಾತು. ಹಾಗೆ ನನ್ನ ನರಸಿಂಹ ಜೋಶಿ ಮದುವೆಗೆ ಸಿಲುಕಿಕೊಳ್ಳೋದಕ್ಕಿಂತ ಮಮತ್ವಕ್ಕೆ ಸಿಲುಕಿಕೊಂಡು ನೀವು ಸೌಖ್ಯವಾಗಿರಿ, ಯಾರು ಬೇಡ ಅಂತಾರೆ. ಎಷ್ಟು ಬೇಕಾದ್ರೂ ಕಾರ್ಯ ಮಾಡ್ಬೋದು, ಎಷ್ಟು ಥರದ್ದು ಬೇಕಾದ್ರೂ ಯೋಚನೆ ಮಾಡ್ಬೋದು. ಮದುವೆ ಆದ ನಂತರದಲ್ಲಿ ಅದೊಂದು ಲಗಾಮ್, ಅದೊಂದು ಸಲಾಂ ಅನ್ನೋದು ಅವ್ರ ಮಾತೇನು. ಮಾಮ,
ಪುಟ್ಟಕ್ಕ ಅವರು ಹೇಳಿದರು, ಕುರಿಗಳಿಗೆ ಹೋಲಿಸಿದ್ರು ನಮ್ಗೆ. ಪ್ರಪಂಚದ ಅತ್ಯಂತ ಬುದ್ಧಿಜೀವಿ ಅಂದರೆ ಮನುಷ್ಯ. ನಾವು ಕುರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿದ್ದು ಸುಖವನ್ನು ಅನುಭವಿಸ್ತೀವಿ ನಾವು. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲ ಇಂಗ್ಲೀಷಲ್ಲಿ ಹೇಳಿದ್ರು, ನನಗೆ ಇಂಗ್ಲೀಷ್ ಬರೋಂಗಿಲ್ಲ ರೀ ಮಾಮ, ಆದ್ರೆ ನಾನು ಹೇಳ್ತೀನಿ. ನಾನೊಂದು ಇಂಗ್ಲೀಷಲ್ಲಿ ಹೇಳ್ತೀನಿ. ಬರ್ನಾರ್ಡ್ ಶಾ ಅವರು ಹೇಳಿದಂಥ ಮಾತು, ರಿಯಲ್ ಲೈಫ್ ಸ್ಟಾರ್ಟ್ ಆಫ್ಟರ್ ಮ್ಯಾರೇಜ್ ಅಂತ ಹೇಳ್ತಾರೆ. ನಿಜವಾದ ಜೀವನ ಪ್ರಾರಂಭವಾಗೋದೇ ಮದುವೆ ಆದಮೇಲೆ. ನಾವು ಗಂಡ ಹೆಂಡತಿ ಬಂದು ನಿಮ್ಗೆ ನಮಸ್ಕಾರ ಮಾಡಿದ ತಕ್ಷಣ ನೀವೇನಂತೀರಿ? 100 ವರ್ಷ ಸುಖವಾಗಿ ಬಾಳ್ರಿ ಅಂತೀರಿ. ಅದೇ ಒಬ್ಬ ಮದುವೆ ಆಗ್ಲಾರ್ದೋ ಬಂದ ನಂತರ ಏನಂತ ಹೇಳಿ ಆಶೀರ್ವಾದ ಮಾಡ್ತೀರಿ? ಆದಷ್ಟು ಬೇಗ ಮದುವೆ ಆಗಂತೀರಿ. ಯಾಕಂತಂದ್ರೆ ಸುಖ ಮದುವೆ ಆದಮೇಲೆ ಅದ ಉದ್ದೇಶದಿಂದನೇ ನೀವು ಅದು ಆ ಒಂದು ಆಶೀರ್ವಾದ. ಅವ್ರು ಹೇಳೋದು ಸುಖ ಇರಲ್ಲ, ನಾನು ನಿನಗೆ ಸುಖ ಆಶೀರ್ವಾದ ಮಾಡ್ತಾ ಇದ್ದೀನಿ, ಅದ್ರೊಳಗಡೆ ದುಃಖನೇ ಇರತ್ತೆ ಅಂತ ಹೇಳೋದು ಆಶೀರ್ವಾದ. ಸುಖ ಇರ್ತದಮ್ಮ, ಅವ್ರಿಗೆ ಗೊತ್ತಿರ್ತದ ಸುಖವಾಗಿ ಬಾಳ್ರಿ ಅಂತೇಳಿ, ಅದಕ್ಕೆ ಆಶೀರ್ವಾದ ಮಾಡೋದು. ಯಾವ್ದಿರಲ್ವೋ ಅದು ಇಲ್ಲದ ಆಶೀರ್ವಾದ ಎಂದೂ ಮಾಡಲ್ಲ ಅವರು. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮದುವೆ ಆದವ್ರದ್ದು ಏನು ಸುಖ ಐತ್ರಿ, ಅದ್ರ ಸುಖ ಇವು ಲಗ್ನ ಆಗ್ಲವ್ರದ್ದು ಇಲ್ಲ ಅನ್ನೋದೇ ತಿಳಿಯೋದು ನಿಮಗೆ. ಹೆಣ್ಣು ನೋಡ್ಲಿಕ್ಕೆ ಹೋಗಿರ್ತೀವಿ, ಹೆಣ್ಣು ನೋಡೋ ಮುಂದೆ ಏನು ಸುಖ ಐತಿ, ವಾರಿಗಂಡ್ಲಿಂದ ನೋಡ್ತೀವಿ, ಹುಡುಗಿಗೆ ಸಾವಕಾಶವಾಗಿ ನೋಡ್ತೀವಿ, ಆಕಿ ನೋಡಿ ನಕ್ಕಳನಂತ ಇವೆಲ್ಲ ಸುಖ ಏನು ಅನುಭವಿಸೋದಲ್ಲ. ಲಗ್ನ ಆಗ್ಲಾರ್ದವನಿಗೆ ಎಲ್ಲಿ ಅದ? ಈ ಮದುವೆ ಆದತ್ನಾಗ ಆ ಸುಖ ಅನುಭವಿಸ್ತೀವಿ. ಅದೇ ಆದ್ಮೇಲೆ ಹೆಣ್ತಿ ಬಸರಾದ್ಲಿ ಅಂತ ತಿಳ್ಕೊಳ್ರಿ, ಅವಾಗ ಸುಖ ಅನುಭವಿಸ್ತೀವಿ. ಅಷ್ಟು ಮಂದಿ ಹೇಳ್ತಿರ್ತಾರೆ ಊರಾಗ, ಏನೋ ಗದ್ಲ ಮಾಡಿದಂತಲ್ಲೋ ಅಂದಾಗ ಆ ಒಂದು ಒಳಗಿನ ಸುಖ ಏನೈತಲ್ಲ, ಆ ಸುಖ ನಿಮಗೆ ಎಲ್ಲಿ ಅದ ಹೇಳ್ರಿ. ಮದುವೆ ಆಗ್ಲಾರ್ದವ್ರಿಗೆ ಎಲ್ಲಿ ಸುಖ? ಗದ್ಲ ಮಾಡಿದಲ್ಲ ಅಂದಾಗ ಏನು ಖುಷಿ? ನಾವೊಂದು ಸಾಧನೆ ಮಾಡಿದ್ದ ಅನ್ನೋದು ಒಂದು ಸಂತೋಷ ಇರ್ತದಲ್ಲ. ಮಕ್ಕಳಾದ್ಮೇಲೆ ಸಂತೋಷ ಪಡ್ತೀವಿ. ನಾನು ಅನ್ನೋದೇನು ಸುಖ ರಿಯಲ್ ಲೈಫ್ ಅಲ್ಲೇ ಐತ್ರಿ. ನಾವು ತಿಳ್ಕೊವಲಿ. ಮಕ್ಳು ಎತ್ಕೊಂಡು ಹೊರಗೆ ಹೋಗ್ತೀವಪ್ಪ, ಏನಪ್ಪ ನಿನ್ನ ಮಗ ಅಂತಂತ ಕೇಳ್ತಾರೆ, ಭಾಳ ಸಂತೋಷ ಅನ್ಸ್ತದೆ. ನನ್ನ ಮಗ ಮಾತಾಡಿದ್ ಕೇಳಿ ಸಂತೋಷ ಪಡ್ತೀವಿ. ಇವೆಲ್ಲ ಸಂತೋಷ. ನೀವು ಲಗ್ನ ಆಗ್ಲಾರ್ದವ್ರು ಎಲ್ಲಿ ಅನುಭವಿಸ್ತಾರಪ್ಪ ನೀವು? ನಾವು ಮಾವನ ಮನೆಗೆ ಹೋದತ್ನೇ ಸಂತೋಷ ಪಡ್ತೀವಿ. 2 ದಿವಸ ಹಳೆಯ ಬಂದನಂತಂದು ಖುಷಿಯಿಂದ ಎಷ್ಟು ಚಂದ ನೋಡ್ಕೊಂತಾರೆ. ರಾಜಮರ್ಯಾದೆ ಇರ್ತದೆ. ಲಗ್ನ ಆಗ್ಲಾರ್ದವನಿಗೆ ಎಲ್ಲಿ ಅದ? ಈ ಸುಖನೇ ಎಲ್ಲಿ ಅದ ಹೇಳ್ರಿ ಅವನಿಗೆ? ಅವ ಏನಿಲ್ಲ, ನೀ ಮನೆಗೆ ಬಂದು ಮಕ್ಕಳು ಬಿಟ್ರೆ ಮತ್ತೆ ಏನು ಸುಖ ಇಲ್ಲವ. ನಾವು ನಮ್ಮ ಮಾವನ ಮನೆಗೆ ಹೋಗ್ತೀವಿ, ತಾಯಿ ಅಣ್ಣನ ಮನೆಗೆ ಹೋಗ್ತೀವಿ. ಈ ಸುಖ ಅಲ್ಲಿ ಸಿಗಂಗಿಲ್ಲ. ಅಲ್ಲೂ ಅಡ್ವೈಸ್ ಕೊಡ್ತಾರೆ, ಗುಂಡ್ರ ಗೋವಿ ಹಂಗೆ ಉಳ್ಕೊಂಡೆಲ್ಲೋ, ನಿನ್ ನೋಡಿದ್ರು ಅಯ್ಯೋ ಅನ್ಸುತ್ತೆ, ಯಾವ್ದಾದ್ರು ನೋಡೋಣ ಇರು, ಸಿಗ್ತಾವೆ ಎಲ್ಲಾದ್ರೂ ಹುಡ್ಕೋಣ ಅಂತ. ಸಿಗ್ತಾವಲ್ಲ, ಬಿಕಾ ಸಿಗ್ತಾವಿರೋ, ನೀನು ಮಿಕಾ ಬೀಳಿಸ್ತೀನಿ ಮಿಕಾ. ಅವ್ರ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನಿ ನೀನು? ಹೋದ್ರ ಸಾಯಂಕಾಲ ಅಥವಾ ರಾತ್ರಿ ಹೋಗ್ತಿದ್ದಿ. ನಿಂದು ಒಂದು ಸಂಸಾರ ಇದ್ರೆ ಎಷ್ಟೊತ್ತಿನ ಬರ್ತಿದ್ದೆ ನಾವು ಮನೆಗೆ? ಅದು ಬೈತಾರ. ಇನ್ನೊಂದೇನು, ನನ್ನ ಮಗಳದಾಳ ಕೊಡ್ತೀನಿ, ಮದುವೆ ಮಾಡ್ಕೊಂಡು ಆರಾಮಿರೋ ಅಂತಾರ. ಅದನ್ನು ಹಂಗೆ ಅರ್ಥ ಮಾಡ್ಕೊ. ಇವೆಲ್ಲ ಏನದವ, ಮದುವೆಯಾಗ ಎಂಥ ಘಟನೆಗೆ ನಡೀತಾವ ಮಾಮ ಅಂತಂದ್ರೆ, ಒಂದ್ಸಲ ಕಣ್ಣನ ಮಾಮ ಮದುವೆ ಮಾಡಿಸಿದ್ರು. ಇಷ್ಟು ಚಂದ ಸುಂದರವಾದಂಥ ಘಟನೆ ನಡೀತು. ಗಂಡ ಹೆಂಡತಿ ಅಗ್ನಿ ಸುತ್ತ ಪ್ರದಕ್ಷಿಣೆ ಹಾಕ್ಲಾಕತ್ತಿದ್ರು. ಕಣ್ಣನ ಮಾಮ ಹೇಳಿದ್ರಂತ, ಏನಂತೇಳಿ, ಗಂಡು ಮುಂದಿರ್ಬೇಕು, ಹೆಂಡತಿ ಮುಂದಿರ್ಬೇಕು, ಗಂಡ ಹಿಂದಿರ್ಬೇಕು. ನೀ ಮುಂದಕ್ಕೆ ಹೋಗ್ಬಾರ್ದು ನೋಡಂತಂದ್ರಂತ. ಅವ ಆದರೂ ಬಿಡವಲ್ರಿ, ಹೋಗವ ಮುಂದೆ ಹೋಗವ, ನಿಂದ್ರವ. ಸುತ್ತ ಹಾಕ ಮುಂದಾಗ ಇವನೇ ಮುಂದೆ ಹೋಗವ್ರಿ, ಹೆಂಡ್ತಿಗಿಂತ ಹಾಕೋ ಮುಂದೆ ಹೋಗವ. ಕಣ್ಣನ ಮಾಮ ಬೈದ್ರಂತ, ಎಂಥ ಹುಚ್ಚದನ್ರಿ ಇವ, ಹೇಳಿದ ಮಾತು ಕೇಳವಲ್ಲ ನಾವು. ಆ ಹುಡುಗನ ಅಪ್ಪನಂತ ಹುಚ್ಚ ಏನಿಲ್ರಿ, ಅವ ಡ್ರೈವರ್ ಅದನ್ನ ಓವರ್ಟೇಕ್ ಮಾಡೋ ಅಭ್ಯಾಸ ಅದನ್ನಂತವ. ಓವರ್ಟೇಕ್ ಮಾಡೋಂಥ ಅಭ್ಯಾಸ ಇರುವಂಥ ಮದುವೆ. ಈ ಥರದ ಒಂದು ಘಟನೆಗಳ ಮೂಲಕ ನಾವು ಎಡವಟ್ಟು ಘಟನೆ ಆದರೂ ಕೂಡ ಮದುವೆಯಲ್ಲಿ ಸಂತೋಷ ಪಡ್ತೀವಲ್ಲ, ಆ ಸಂತೋಷ ನಿಮಗೆ ಎಲ್ಲಿದೆ ಅಂತ ನಾ ಅಂತೀನಿ. ನಮಗೆ ಮದುವೆ ಆದಮೇಲೆ ಚಪ್ರ ಹಾಕಿಸ್ತಾರೆ, ಎಲ್ಲ ಮಾಡ್ತಾರೆ, ಆ ಸಂತೋಷ ಅನುಭವಿಸ್ತೀವಿ ನಾವು. ಇದು ಮದುವೆ ಆಗಲಾರ್ದು ಸತ್ನಂತ ತಿಳ್ಕೊಡ್ರಿ, ಅವನಿಗೆ ಎದ್ರಾಗ ಹೋಯ್ತಾರೆ, ನಮಗಾದ್ರೆ ಭಾಳ ಚಂದ ಹೋಯ್ತಾರೆ, ವಿಜೃಂಭಣೆಯಿಂದ ಹೋಯ್ತಾರೆ. ಆದ್ರೆ ಮದುವೆ ಆಗ್ಲಾರ್ದವ್ನಿಗೆ ಸತ್ತ ಅಂತಂದ್ರೆ ಅವನಿಗೆ ಯಾವುದೇ ರೀತಿಯಿಂದ ಸುಖನೇ ಸಿಗಂಗಿಲ್ಲ, ಯುದ್ಧೋತ್ನಾಗ ಸಿಗಂಗಿಲ್ಲ, ಸತ್ತ ಮೇಲೆ ಸಿಗಂಗಿಲ್ಲ ಅನ್ನೋದು ನನ್ನ ಮಾತು. ಒಂದು ಹಾಸ್ಯದ ಮಾತು. ಕೈಲಾಸಮ್ದು ಒಂದು ನಾಟಕ ಇದೆ, ಹೋಮ್ ರೂಲ್ ಅಂತ. ಹೋಮ್ ರೂಲ್ ಚಳವಳಿ ನಮ್ಮ ದೇಶದಲ್ಲಿ ಆಯ್ತಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆ ಟೈಮ್ನಲ್ಲಿ ಬರೆದಿದ್ದು. ಆ ನಾಟಕದ ಹೆಸರು ಹೋಮ್ ರೂಲು. ಪಾರ್ಲಿಮೆಂಟ್ ಕೊಟ್ಟರು ಪತ್ನಿ ಕೊಡೋಳು ಅಂತ. ಅದರೊಳಗೆ ಒಂದು ಡೈಲಾಗು, ಮನುಷ್ಯ ಹೇಗಿದ್ದೋನು ಹೇಗಾದ ಅನ್ನೋದಕ್ಕೆ ಒಂದೇ ಲೈನಲ್ಲಿ ಹೇಳ್ಬಿಡ್ತಾರೆ. ಸಿಮ್ಲಾದಲ್ಲಿ ಹೋಗಿ ಸ್ವರಾಜ್ಯ ಅಂತ ಸೀತ್ಕಾರ ಮಾಡೋ ಸಿಂಹಗಳು, ತಮ್ಮ ಊರಿಗೆ ರೈಲು ಹತ್ತತ್ಲೂ ಹುಲಿಗಳು, ತಮ್ಮ ಊರು ತಲುಪತ್ಲೂ ತೋಳೆಗಳು, ತಮ್ಮ ಕೇರಿ ಕಾಲು ಹಾಕೋವಾಗ ಕತ್ತೆಗಳು, ತಮ್ಮ ಬೀದಿಗೆ ಬರ್ತಲೂ ಬೆಕ್ಕುಗಳು, ಇನ್ನು ತಮ್ಮ ಮನೆ ಹೊಸಲು ದಾಟತ್ಲೂ ಮನೆ ಆಕೆಗೆ ಬೆದರ್ಕೊಂಡು ಮೂಲೆಯಲ್ಲಿ ಮುದುರ್ಕೊಂಡು ಮೂತಿ ಮುಚ್ಕೊಳ್ಳೋ ಮೂಗಿಲಿಗಳರಾಗ್ತಾರೆ ಅಂತ ಒಂದು ಕೈಲಾಸ. B.R. ಲಕ್ಷ್ಮಣ್ ರಾಯರ್ದು ಗುಂಡೂರಾವ್ ಅವರು ಅವಾಗಲೇ ಉದಾಹರಣೆ ಕೊಟ್ಟರು. ಲಕ್ಷ್ಮಣ್ ರಾಯರ್ ಇನ್ನೊಂದು ಕಡೆ ಹಂಗೆ ಬರೀತಾರೆ, ದೇವ್ರ ಮುಂದೆ ಹುಡುಗ ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾನಂತೆ, ದೇವರೇ ಹೇಗಾದರೂ ಆ ಹುಡುಗಿ ನನ್ನನ್ನು ಒಪ್ಪಲಿ, ಕನಸಲ್ಲಾದರೂ ಬಂದು ನನ್ನನ್ನು ತಬ್ಬಲಿ, ಸದ್ಯಕ್ಕೆ ಸುರಕ್ಷಿತವಾಗಿರಲಿ ಹೊರಗಡೆ ಬಿಟ್ಟಿರುವ ನನ್ನ ಚಪ್ಪಲಿ ಅಂತ. ಅಂದ್ರೆ
ನಮ್ಮ ಅನುಕೂಲಕ್ಕೆ ನಾವು ಬಳಸ್ಕೋತೀವಿ ಅಷ್ಟೇ. ಈಗ ನಮ್ಮ ತಮ್ಮ ಭಾಳ ಚೆನ್ನಾಗಿ ಹೇಳ್ದ, ಮಾವನ ಮನೆಗೆ ಬರೋದು, ಅಳಿಯ ಹೋಗೋದು, ಮಗಳು, ಆ ಸಂಭ್ರಮದ ಕ್ಷಣಗಳಿದೆಯಲ್ಲ, ಮೋಸ್ಟ್ಲಿ ಅವಿವಾಹಿತರಿಗೆ ಪಾಪ ಅದು ಸಿಗಲ್ಲ. ಮಮ್ಮ ನನ್ನ ಮದುವೆ ಆಗೋ ಹೊಸರಲ್ಲಿ ದೀಪಾವಳಿ, ಅಳಿಯನ್ನ ದೀಪಾವಳಿ ಕರೆಯೋದು ಭಾಳ ಸಂಭ್ರಮದ ಹಬ್ಬ ನಮ್ಮಲ್ಲಿ. ನಮ್ಮಮ್ಮ ಹೋಳಿಗೆ ಮಾಡಿದ್ರು, ಏನು ನಮ್ಮ ಯಜಮಾನ್ರಿಗೆ ಬಡಿಸಿದ್ದು. ಇವರು ಪಾಪ ತಿಂದು ತಿಂದು ಆಮೇಲೆ ಅತ್ತೆಯವ್ರೆ ಸಾಕು, ಈಗಾಗಲೇ 4 ಆಯ್ತು, ನನ್ನ ಕೈಲಿ ತಿನ್ನಕ್ಕಾಗಲ್ಲ. ನಮ್ಮಮ್ಮಂಗೆ ಕೋಪ ಬಂದ್ಬಿಡ್ತು, ಏನು ಅಳಿ ಅಂದ್ರೆ ನೀವು ತಿನ್ನೋ ಪದಾರ್ಥ ಹಾಗೆಲ್ಲ ಲೆಕ್ಕ ಹಾಕದ, ನೀವು ತಿಂದಿದ್ದು 4 ಅಲ್ಲ 8 ಅಂತು ನಮ್ಮಮ್ಮ. ಈ ಮಧುರ ಕ್ಷಣಗಳಿದೆಯಲ್ಲ, ಇದಕ್ಕೆ ನಾವು ಹಣ ಕೊಟ್ಟು ಬೆಲೆ ಕಟ್ಟಕ್ಕಾಗಲ್ಲ ಮಮ್ಮ. ಸೊ ನನ್ನ ಅಭಿಪ್ರಾಯದಲ್ಲಿ ಒಂದೇ ಒಂದು SV ಪರಮೇಶ್ವರ್ ಭಟ್ರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಮಮ್ಮ. ಅದನ್ನೇ ಹೇಳಿದರೆ ಬಹುಶಃ ಒಳ್ಳೆ ಕನ್ಕ್ಲೂಷನ್ ಅಂತ ಭಾವಿಸ್ತೀನಿ ನಾನು. ಕಟ್ಟಿಗೆ ಹೊರೆಯನ್ನು ಹೊತ್ತರು ತಲೆಯೊಳು, ತುರುಬಿನಲ್ಲಿ ಇರಲಿ ಒಂದು ಹೂ. ಕಟ್ಟಿಗೆ ಹೊರೆಯನ್ನು ಹೊತ್ತರು ತಲೆಯೊಳು, ತುರುಬಿನಲ್ಲಿ ಇರಲಿ ಒಂದು ಹೂ. ಯಾಕೆಂದ್ರೆ ಹೂವು ಯಾವಾಗಲೂ ಒಂದು ಒಳ್ಳೆ ಭಾವನೆ, ಒಂದು ಫೀಲಿಂಗ್ ಕೊಡುತ್ತೆ, ಒಂದು ಗುಡ್ ಹಾರ್ಮೋನ್ ಫೀಲಿಂಗ್ ಕೊಡುತ್ತಂತೆ ಹೂವು. ಅದಕ್ಕೆ ಕಟ್ಟಿಗೆ ಹೊರೆಯನ್ನು ಹೊತ್ತರು ತಲೆಯೊಳು, ತುರುಬಿನಲ್ಲಿ ಇರಲಿ ಒಂದು ಹೂ. ಹೊರೆ ಭಾರವಾದಾಗ ಹೂವಿನ ಕಂಪೊಳು ಮರೆಯುವೆವು ಆ ನೋವು. ಹೊರೆ ಭಾರವಾದಾಗ ಹೂವಿನ ಕಂಪೊಳು ಮರೆಯುವೆವು ಆ ನೋವು ಅಂತ. ಸೊ ಸಂಸಾರ ಅಂದರೆ ಬಂಧ, ಸಂಸಾರ ಅಂದರೆ ತಾಪತ್ರಯ, ಮದುವೆ ಆಗ್ಬಿಟ್ರೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ, ಇದೆಲ್ಲವನ್ನು ಬಿಟ್ಟಾಕಿ ಪ್ರತಿಯೊಂದು ದಂಪತಿಗಳು ಯೂನಿಕ್. ಆ ದಂಪತಿಗಳ ಮಧ್ಯ ಏನು ನಡೆದಿದೆ, ಏನು ನಡೆಯುತ್ತೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತು. ಹಾಗಾಗಿ ಈ ಅನ್ಯೋನ್ಯ ದಾಂಪತ್ಯ ಇದೆಯಲ್ಲ, ಇದನ್ನು ನಾವು ಯಾವತ್ತೂ ಕೂಡ ಗೌರವಿಸಬೇಕು. ಬಹುಶಃ ಈ ಮದುವೆ ಅನ್ನೋ ಸಂಸ್ಥೆ, ಇನ್ಸ್ಟಿಟ್ಯೂಷನ್ಗೆ ಇಷ್ಟು ವರ್ಷ ಆದರೂ ನಮ್ಮ ಸಮಾಜದಲ್ಲಿ ಬೆಲೆ ಇರೋದೇ ಇದಕ್ಕಿರುವಂಥ ಮೌಲ್ಯ ಅಂತ ಹೇಳಿ ನಾನು ಭಾವಿಸ್ತಿದ್ದೀನಿ. ಒಳ್ಳೇದಾಗಲಿ. ಮದುವೆ ಆಗದೆ ಇರೋರು ಖಂಡಿತವಾಗಿಯೂ ಮದುವೆ ಆಗಿ, ಎಕ್ಸ್ಪೀರಿಯನ್ಸ್ಗಾದರೂ ಮದುವೆ ಆಗ್ರಿ, ಖುಷಿಯಾಗಿರ್ತೀರ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಮಾಮ, ಈ ವಿವಾಹಿತರೆ ಮದುವೆ ಆಗಿ ಅಂತ ಹೇಳೋದು ನೋಡಿ, ಆ ಹೆಣ್ಮಗಳು ಹೇಳ್ತಾಳೆ, ರೀ ಅಲ್ರಿ ನಿಮ್ಮ ಫ್ರೆಂಡ್ ಮದುವೆ ಆಗ್ತಿದ್ದಾನಲ್ಲ, ಆ ಹುಡುಗಿ ಚೂರೂ ಚೆನ್ನಾಗಿಲ್ಲ ನೋಡೋಕ್ಕೆ, ಒಂದು ಸ್ವಲ್ಪನೂ ಸರಿ ಇಲ್ಲ, ನೀವಾದರೂ ಒಂದು ಸ್ವಲ್ಪ ಬುದ್ಧಿ ಹೇಳೋದು ಬೇಡವೇನ್ರಿ ನಿಮ್ಮ ಫ್ರೆಂಡಿಗೆ ಅಂತೇಳಿ ಕೇಳಿದ್ರೆ, ಇವನು ಹೇಳ್ತಾನೆ, ಏಯ್ ಸುಮ್ಮನಿರೆ, ಬಡ್ಡಿ ಮಗ, ಅವನಿಗೆ ಹಾಗೆ ಆಗಲಿ, ನನ್ನ ಮದುವೆ ಆಗುವಾಗ ಏನಾದ್ರು ಹೇಳಿದ್ನ ಅವನು, ಅವನಿಗೆ ಹಾಗೆ ಆಗಬೇಕು ಅವನಿಗೆ ಅಂತೇಳಿ ಹೇಳ್ತಾಳಂತೆ. ಹಾಗಾಗಿ ಮದುವೆ ಆದವ್ರು ಇನ್ನೊಬ್ರನ್ನ ಮದುವೆ ಆಗಿ, ನೀವು ಮದುವೆ ಆಗಲೇಬೇಕು ಅಂತಲೇ ಹೇಳೋದು. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬ ಏನೋ ಸ್ಕೂಟ್ರ್ ತಗೊಳಕ್ಕೆ ಹೋಗಿರ್ತಾನೆ, ನೋಡಪ್ಪ ನಿಮ್ಮ ಮನೆ ಯಾಕೆ ದಪ್ಪಗಿದ್ರೆ ಒಂದು ಬುಲೆಟ್ದ ವಾಹನ ತಗೊಳ್ಳಿ, ನಿಮ್ಮ ಮನೆ ಯಾಕೆ ತೆಳ್ಳಗಿದ್ರೆ ಒಂದು ಸ್ಪ್ಲೆಂಡರ್ ಬೈಕ್ ತಗೊಳ್ಳಿ, ನಿಮ್ಮ ಮನೆಯಾಕೆ ಏನಾದ್ರು ಕುಳ್ಳಗಿದ್ರೆ ಸ್ಕೂಟಿ ತಗೊಳ್ಳಿ, ಅಥವಾ ನಿಮಗೆ ಮದುವೆನೇ ಆಗಿಲ್ಲ ಅಂತಂದರೆ ಒಂದು ನೆಮ್ಮದಿಯ ಉಸಿರು ತಗೊಳ್ಳಿ ಅಂತೇಳಿ ಹೇಳ್ತಾರಂತೆ. ಹಾಗಾಗಿ ಮದುವೆ ಆಗೋರು ಮಾತ್ರ ಮತ್ತೆ ಮತ್ತೆ ಮದುವೆ ಆಗಿ ಅಂತೇಳಿ ಹೇಳೋದು. 2 ಡುಂಡಿರಾಜರು ಚುಟುಕದೊಂದಿಗೆ ವಿವಾಹಿತರದ್ದು ತಾಪತ್ರಯಗಳು ಏನಾಗುತ್ತೆ ಅನ್ನೋದಕ್ಕೆ ಅವ್ರು ಬರೆದಿದ್ದಾರೆ. ಮಡದಿ ಖುಷಿಯಾಗಿದ್ದರೆ ಮನೆಯೇ ನಂದನ. ಹೌದು, ಮಡದಿ ಖುಷಿಯಾಗಿದ್ದರೆ ಮನೆಯೇ ನಂದನ, ಬಗೆ ಬಗೆಯ ವ್ಯಂಜನ, ಸುಗ್ರಾಸ ಭೋಜನ ಖಾತ್ರಿ. ಆದರೆ ಮುನಿಸಿಕೊಂಡರೆ ಉಪವಾಸ, ಜಾಗರಣೆ, ಶಿವರಾತ್ರಿ. ಆ ಶಿವರಾತ್ರಿ ಆಗಬಾರ್ದು ಅಂತಂದರೆ ಯೋಚನೆ ಮಾಡಬೇಕು. ನಾವು ಮದುವೆ ಆಗಬೇಡಿ ಅಂತ ಹೇಳಲ್ಲ, ಖಂಡಿತವಾಗಿಯೂ ನೀವು ಯಾರೂ ಮದುವೆ ಆಗಬೇಡಿ ಅಂತ ಹೇಳಲ್ಲ, ಮದುವೆಗೆ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತೀವಿ. ಹೆಣ್ಣೆಂದರೆ ಹೂವಿನಂತೆ, ಗಂಡು ಚಿಟ್ಟೆ ದುಂಬಿ, ಹಾರಬೇಡಿ ಗೆಳೆಯರೇ ಕವಿಯ ಮಾತು ನಂಬಿ, ಹಾರಬೇಡಿ ಗೆಳೆಯರೇ ಈ 3 ಜನರ ಮಾತನ್ನು ನಂಬಿ, ಏನೇ ಹೆಣ್ಣು ಕೇಸು ಹಾಕಿದರೆ ಎಣಿಸಬೇಕು ಕಂಬಿ, ಹುಷಾರ್ ಹುಷಾರ್ ಹುಷಾರ್. ಅಲ್ಲ, ದುಂಡಿರಾಜರ ಕವನ ನೀವು ಕೊಟ್ರೆ ನಮ್ಮ ಹತ್ರನೂ ಇದೆ ರೀ. ಯಾಕೆ ಅಂದ್ರೆ ದುಂಡಿರಾಜರ ಮೊದಲ ವಿಮರ್ಶಕಿನೇ ಅವ್ರ ಪತ್ನಿ. ಅವ್ರು ಇನ್ನೊಂದ್ ಕಡೆ ಮಾಮ, ಅವ್ರು ತುಂಬಾ ಸ್ಮಾರ್ಟ್ ದುಂಡಿರಾಜು. ಇನ್ನೊಂದ್ ಕಡೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ತಮ್ಮಲ್ಲೇ ಹೊಡೆದಾಡಿ ಸತ್ತರು ಯಾದವರು, ತಮ್ಮಲ್ಲೇ ಹೊಡೆದಾಡಿ ಸತ್ತರು ಯಾದವರು, ಜಗಳವಾಡಿಯೂ ವಂಶ ಬೆಳೆಸುತ್ತಾರೆ ಮದುವೆಯಾದವರು. ನಾವು ಕೊನೆಯ ಲೈನನ್ನೇ ಒಂದು 2 ಜೋಕ್ ಹೇಳ್ಬಿಡ್ತೀನಿ. ಮೊದಲನೇದು ಏನು ಅಂದರೆ, ಹೆಂಡತಿ ಅರ್ಧಾಂಗಿ ಅಂದರೆ ಯಾವ ಭಾಗ ಅಂತ ಕೇಳಿದಂತೊಬ್ಬನು. ಹೆಂಡತಿನ ಅರ್ಧಾಂಗಿ ಅಂತೀರ ಸರ್, ಅದು ಯಾವ ಎಡಗಡೆನೋ ಬಲಗಡೆನೋ ಅಂದಾಗ ಬೀಚಿಯವರು ಉತ್ತರ ಕೊಟ್ರಂತೆ, ಪಾಕೆಟ್ ಜೇಬಿರೋ ಭಾಗ ಅವಳಪ್ಪ. ಹಾಗೆ ಮದುವೆ ಆಗದೆ ಇರೋರು ಇಂದಿನ ಅನ್ನವೇ ಚಿತ್ರಾನ್ನ, ಮದುವೆ ಆದವ್ರಿಗೆ ಅವತ್ತಿನ ಅನ್ನವೇ ಚಿತ್ರಾನ್ನ, ಮದುವೆ ಆಗದೆ ಇರೋರಿಗೆ ದಿನವೂ ಚಿತ್ರಾನ್ನ ಅವ್ರು ಬಾಳು. ಹೌದಾ? ಹಾಗೆ ನಾ ಎಲ್ಲಾದರೂ ಕರ್ಕೊಂಡೋಗಿ, ಈಗ ನಾವು ಯಾವಾಗಲೂ ಹಾಸ್ಯ ಸಂಜೆಯಲ್ಲಿ ಹೇಳೋಂಥ ಜೋಕ್ ಇದು, ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳ್ತಿ 10 ವರ್ಷದಿಂದ ಕಾಯ್ತಿದ್ದು, ಕಾಡ್ತಿದ್ಲು ಅವನ್ನ.
ನಡಿ ಕರ್ಕೊಂಡು ಹೋಗ್ತೀನಿ ರೆಡಿ ಆಗಂದ್ಲು ಪಾಪ ಈ ಥರ ರೇಷ್ಮೆ ಸೀರೆ ಉಟ್ಕೊಂಡು ನನ್ನ ಗಂಡ ಕರ್ಕೊಂಡು ಹೋಗ್ತೀನಿ, ಎಲ್ಲ ನೆಕ್ಲೇಸ್ ಹಾಕ್ಕೊಂಡು ಮೈಸೂರು ಮಲ್ಲಿಗೆ ಮುಡ್ಕೊಂಡು ತುರುಬು ಕಟ್ಕೊಂಡು ಗಂಡನ ಜೊತೆ ಕೂತ್ಲು. ಕಣ್ಣು ಮುಚ್ಚಿಗೋ ಅಂದ, ಕಣ್ಣು ಮುಚ್ಚಿಕೊಂಡು ಝೀ ಅಂತ ಕಾರ್ ಶಬ್ದ, ಕಣ್ಣು ತೆಗಿಬೇಡ, ಇವೆಲ್ಲ ಶಬ್ದಗಳು ಅಂದರೆ ನಮ್ಮ ಗುಂಡೂರು ನೆನಪು. ಝೀ ಅಂತ ಹೋಗಿ ಚಕ್ ಅಂತ ನಿಂತರು, ಪಟಕ್ ಅಂತ ಡೋರ್ ತೆಗೆದ್ಲು, ಇಳಿದ್ಲು, ಅವ್ರ ಭಾಷೆ ಇಳಿದ್ಲು, ನೋಡ್ತಾಳೆ, ಎದೆ ಹೊಡೆದೋಯ್ತು ಅವಳದು. ಸ್ಮಶಾನಕ್ಕೆ ಕರ್ಕೊಂಬಂದೆ ನನ್ನ ಗಂಡ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿ, ಏನು ರೀ ಇದು ಸ್ಮಶಾನಕ್ಕೆ ಕರ್ಕೊಂಬಂದ್ರಿ, ನಾನು ರೇಷ್ಮೆ ಸೀರೆ ಉಟ್ಕೊಂಬಂದಿನಿ, ಸ್ಮಶಾನಕ್ಕೆ ಕರ್ಕೊಂಬರೋದು, ಎಲ್ಲೂ ಕರ್ಕೊಂಡೋದು, ಇಲ್ಲಿ ಕರ್ಕೊಂಬಂದ್ರು ಅಂತ ಗದರಿಸಿದ್ರೆ ಅವ್ನು ಒಂದೇ ಮಾತು ಹೇಳಿದಂತೆ, ಹುಚ್ಚಿ ಇದು ಸಾಮಾನ್ಯ ಸ್ಥಳ ಅಲ್ಲ, ಇಲ್ಲಿ ಬರೋದಕ್ಕೆ ಜನ ಸಾಯ್ತಾರೆ. ಇದು ಮದುವೆ ಆದವರಿಗೆ ಸಿಗೋ ಹಾಸ್ಯ ಪ್ರವೃತ್ತಿ. ಮದುವೆ ಅನ್ನೋದು ಒಂದು ಇಲಿ ಬೋನ್ ಇದ್ದಂಗೆ ಸರ್. ಇಲಿ ಬೋನ್ ಇದ್ದಂಗೆ ಒಂದು ಒಡಾನ ಹಾಕಿ ಇಲಿ ಒಳಗೆ ಬೋನ್ನಾಗ ಇಟ್ಬಿಡ್ತಾರೆ. ಇಲಿ ಬಂದು ಬಿದ್ದು ಬಿಡ್ತದೆ, ಬಿದ್ದು ಒಳಗೆ ಬಿದ್ದು ತಿಂತಿರ್ತದೆ, ಅದು ಹೊರಗೆ ಹೋಗಕ್ಕೆ ದಾರಿ ಇಲ್ಲ. ಹೊರಗೆ ಒಂದು ಇಲಿ ಬಂದು ನಿಂತಿರ್ತದೆ, ಒಳಗೆ ಬರೋಕ್ಕೆ ಇದು ಪ್ರಯತ್ನ ಮಾಡ್ತಿರ್ತೈತೆ, ಒಳಗಿದ್ದು ಇಲಿ ಅಂತದ, ಬರಬಾಡು ಮಗನೇ, ಹೊರಗೆ ಹೋಗಕ್ಕೆ ದಾರಿ ಇಲ್ಲ, ನಾನೇನೋ ತಪ್ಪಿ ಬಿದ್ದುಬಿಟ್ಟಿನಿ, ಮೋಸ ಮಾಡಿ ಇಟ್ಟು ಒಳಗೆ ಹಾಕಿಬಿಟ್ರೆ ನನ್ನ, ಹೊರಗೆ ಹೋಗ್ಬೇಕಂತೀನಿ, ಇಲ್ಲಿ ಬಾಗಿಲು ಬಂದಾಗೈತಿ, ಬರಬೇಡ ಅಂತ ಒಳಗಿಂದ ಅಂತೈತಿ, ಬರಬೇಕಂತ ಹೊರಗಿಂದ ಅಂತದ. ಆದ್ರೆ ಹೊರಗಿಂತ ಇಲಿ ಅಂತದ, ಮಗನೇ ಸಿಕ್ಬಿಟ್ಟದ, ನಾನು ಬಂದು ನನಗೆ ಅರ್ಧ ಕೊಡ್ಬೇಕಂತ ಆಸೆ ಪಟ್ಟು ಪೂರ ತಿನ್ಬೇಕಂತ ನೀನು, ಅದು ಇಲಿ ಹತ್ಕಂತ ಹೇಳ್ತದೆ, ಬ್ಯಾಡು ನನ್ನ ಮಗನೇ, ಬೋನ್ಯಾಗ ಬಿದ್ದೀನಿ, ತೊಗೊಂಡೋಗಿ ನಾನು ಹೊಡಿತಾರ ಅಂತ. ಆದರೆ ಹೀಗೆ ಮದುವೆ ಆದವರು ಇನ್ನೊಬ್ರಿಗೆ ತಮ್ಮ ಕಷ್ಟ, ಈಗ ಮಾಮನಿ ಹೇಳ್ದೆ, ಈಗ ತಾವು ಮದುವೆ ಆಗಿಬಿಟ್ಟಾರ, ಕಷ್ಟ ಅನುಭವಿಸ್ತಾರೆ, ನಮಗೂ ಕಷ್ಟ ಕೆಡಬೇಕಂತ ಅವರು. ಈ ಮದುವೆ ಅನ್ನೋದು ಹೆಂಗೆ ರೀ, ಕಣ್ಣಿನ ಮಾಮ ಕೇಳಿದೆ ನಾನು, ಮಾಮ ಮದುವೆ ಆಗ್ತೀರೇನಂತ ಕೇಳಿದೆ. ಅವ್ರು ಏನಂದ್ರು, ಈ ವಯಸ್ಸಿನಾಗ ಬಡ್ಡಿಕೆ ನನಗೆ ಯಾರು ಕೊಡ್ತಾರೋ ಅಂದ್ರೆ ಕೊಟ್ಟರೆ ಆಗವ್ರೆ. ಹೌದಲ್ಲ, ಅಂದರೆ ಸುಖ ಐತಿ ಆಗ್ತೀನಿ ಅಂತಾರ ಅವರು, ಗೊತ್ತಾಗಂಥದ್ದು. ನಾನು ಹೇಳೋದು ಇಷ್ಟೇ, ಯಾರೇ ಆಗಲಿ ಮದುವೆ ಅನ್ನೋದು ಆಸೆ ಆಗ್ಬೇಕಂತ ಇರ್ತದೆ. ಆದರೆ ಮದುವೆ ಆಗ್ರಿ ಬೇಡ ಅನ್ನೋದಲ್ಲ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ ಮೇಲೆ ಮದುವೆ ಆಗ್ರಿ, ಅದು ನಿಮಗೆ ಬಿಟ್ಟು ವಿಚಾರ. ಆದರೆ ಮದುವೆ ಆಗದೇ ಇರೋದು ಜೀವನದಲ್ಲಿ ಸಂತೋಷವಾಗಿರ್ಬೋದು ಅನ್ನೋದು ನನ್ನ ವಾದ. ಮದುವೆ ಆದ ಮೇಲೆ ಭಾಳಷ್ಟು ಘಟನೆಗಳು ನಡೀತಾವ್ರಿ. ಮನೆಯಾಗ ಸಹಜವಾಗಿ ಮಾಡುವಂಥ ಕೆಲವೊಂದು ತಪ್ಪುಗಳು ಕೂಡ ಸಂತೋಷಕ್ಕೆ ತಿರುಗ್ತಾವೆ. ಹಳೆಯಾಗಿ ಇಂಗ್ಲೀಷ್ ಬರ್ತಿದ್ದಿಲ್ಲ ರೀ ಮಾಮ. ಇಂಗ್ಲೀಷ್ ಬರದೇ ಇರುವಂಥ ಸಂದರ್ಭದಲ್ಲಿ ಮಾವನ ಮನೆಗೆ ಹೋಗಿದ್ದ. ಅವ್ರ ಅತ್ತಿ ಭಾಳ ಥರ ಟಿಫನ್ ಮಾಡಿದ್ಲು, ನಾಷ್ಟದ ವ್ಯವಸ್ಥೆ ಮಾಡಿದ್ಲು. ನಾಷ್ಟದ ವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ಅತ್ತಿಗೆ ಇಂಗ್ಲೀಷ್ ಬರ್ತಿತ್ತು, ಹಳೆಯಾಗಿ ಇಂಗ್ಲೀಷ್ ಬರ್ತಿದ್ದಿಲ್ಲ. ಹಳೆಯಾಗ ಅನ್ಲಂತ, ನಿಮಗೆ ಯಾವ ಡಿಶ್ ಇಷ್ಟ ಅಂತ ಅನ್ಲಂತ. ಅದಕ್ಕೆ ಅಳಿ ಅನ್ನಂತ, ನನಗೆ ಟಾಟಾ ಸ್ಕೈ ಅನ್ನಂತ. ಈ ಥರ ಕೆಲವೊಂದು ತಪ್ಪುಗಳು ಕೂಡ ನಮ್ಮ ಹಾಸ್ಯಕ್ಕೆ ತಿರುಗ್ತಾವ. ಈ ಸಂತೋಷ ಅನ್ನೋದೇನೈತಲ್ಲ, ಮದುವೆ ಆದಮೇಲೆ ಮದುವೆ ಆದಮೇಲೆ ಜೀವನ ಪೂರ್ಣ ಆಗ್ತದೆ, ಅಲ್ಲಿ ನಾವು ಸಂತೋಷವನ್ನು ಅನುಭವಿಸಿವಿ. ಅದಕ್ಕಾಗಿ ಈ ಅನುಭವದಿಂದ ಈ ಮಾತನ್ನು ಹೇಳಕತ್ತೀವಿ, ಮದುವೆ ಆಗಿರಿ, ಸಂತೋಷದಿಂದ ಇರಿ ಅನ್ನೋದೇ ನನ್ನ ಮಾತು. ಸಹೃದಯ ಪ್ರೇಕ್ಷಕರೇ, ಒಟ್ಟಾರೆ ಯಾರು ಹೆಚ್ಚು ಸುಖೀನ್, ಅವಿವಾಹಿತರೋ ವಿವಾಹಿತರೋ ಅಂತ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಣ್ಣೆರಡು ನೋಟವನ್ನೆನ್ನುವ ರೀತಿಯಲ್ಲಿ ನಮ್ಮೆಲ್ಲರ ಚುಟಕ ರಾಜ ಡುಂಡಿರಾಜ್ ಬರೆದಿರುವ ಕವನದೊಂದಿಗೆ ಇವತ್ತಿನ ನಮ್ಮ ಹರಟೆ ಕಾರ್ಯಕ್ರಮಕ್ಕೆ ನಾವು ವಿರಾಮ ಹಾಡ್ತಿದ್ದೇವೆ. ಇತ್ತ ಕಡೆ ಹುಡುಗಿ ಬ್ರಹ್ಮಚಾರಿಣಿ, ಇತ್ತ ಕಡೆ ಹುಡುಗ ಬ್ರಹ್ಮಚಾರಿ. ಅವನು ಶಾಲಾ ಶಿಕ್ಷಕನಾಗಿ ಒಂದು ಮನೆಗೆ ಬರ್ತಾನೆ. ಬಂದರೆ ಆ ಹಳ್ಳಿಗೆ ಬಂದಂತಹ ವ್ಯಕ್ತಿಗೆ ಒಂದು ವಾಸ ಮಾಡೋದಕ್ಕೆ ಕೋಣೆ ಬೇಕು. ಯಜಮಾನ ಕೋಣೆ ಕೊಡ್ತಾನೆ. ಹುಡುಗನನ್ನು ಕೇಳ್ತಾನೆ, ನೀನು ಪಾಠ ಮಾಡಲಿಕ್ಕೆ ಬಂದಿದ್ದೀಯಾ ಅಂತ. ಹೌದ್ರಿ ಅಂತಾನೆ. ನಿನಗೇನು ಬೇಕು ಅಂತ. ಒಂದು ಕೋಣೆ ಸಾಕು ಅಂತ. ತನ್ನ ಮನೆಯ ಜಗಲಿ ಮೇಲಿನ ಕೋಣೆಯನ್ನೇ ಕೊಡ್ತಾನೆ. ಕೊಟ್ಟಾಗ ಒಂದು ಮಾತು ಹೇಳ್ತಾನೆ. ಮನೆ ಒಳಗಡೆ ತಾಯಿ ಮಗಳು ಇಬ್ಬರು ಇರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಹುಡುಗ ಪ್ಯಾಟಿಂದ ಬಂದಾನಂತ ಕಾಣ್ತದೆ, ಯಾರು ಅಂತ ತಿಳಿದು ನಮ್ಗೆ, ಅವನಿಲ್ಲಿರಲಿ, ಆದರೆ ಅವನಿಗೆ ಕಾಫಿ ಮಾಡ್ಕೊತಾನಂತ, ಮನೇಲಿ ಖರಾಬಿದ್ದಾವೆ, ಅವನಿಗೆ ಹಾಲು ವರ್ತನೆ ಕೊಡ್ರಿ ಅಂತ. ಆಯಿತು ಅಂದ ಕೂಡಲೇ ತಕ್ಷಣ ಹೇಳ್ತಾನೆ ಅವನು, ಅಲ್ಲಲ್ಲ ಹಾಲು ವರ್ತನೆ ಕೊಡಿದ್ರೆ ಮತ್ತು ಹುಡುಗಿನ ಕಳಿಸಿಯ ನೀನು ಹೋಗಿ ಹಾಲು ಹಾಕಿ ಬಾ ಅಂತ. ಅವನು ಹಾಲು ಹಾಕ್ತಾಳೆ, ಇವನು ಹಾಲು ಹಾಕ್ತಿರ್ತಾನೆ. ಆ ಹುಡುಗನಿಗೆ ಏನಾಗುತ್ತೆ ಅಂದರೆ ಸಂತೋಷ ಆಗುತ್ತೆ. ಕ್ರಮೇಣ ಏನಾಗುತ್ತೆ, ಹುಡುಗನ ವರ್ತನೆ ನೋಡಿದ ಮೇಲೆ ಹುಡುಗಿನ ಕಳಿಸ್ತಾನೆ. ಪರವಾಗಿಲ್ಲ, ಚಲೋ ಇದ್ದಾನೆ ಅವನು, ಹೋಗಿ ನೀನೇ ಹಾಲು ಹಾಕಿ ಬಾ ಅಂತಾನೆ. ಈ ಎರಡು ಬ್ರಹ್ಮಚಾರಿಣಿಗಳ ಕಣ್ಣಿನ ನೋಟ ಹೇಗೆ ಸೇರುತ್ತೆ ಅನ್ನೋದು ಇವತ್ತಿನ ನಮ್ಮ ಹರಟೆಗೆ ನಮ್ಮ ಡುಂಡಿಯವರು ಬರೆದಿರುವ ಕವನವನ್ನು ನಾವು ಹೋಲಿಸ್ಕೊಳ್ತಾ ಇದ್ದೀವಿ. ಅವ್ರು ಮೊದಲನೇ ಸಾಲ ಹಾಕ್ತಾರೆ. ಹಾಲು ಮಾರುವ ಹುಡುಗಿ ಹಾಲಿನಂತೆಯ ಬಣ್ಣ, ಹಾಲು ಗಲ್ಲದ ಹೊಳಪು ನೋಡಬೇಕು, ನಕ್ಕಾರಾಕೆಯು ಸಾಕು ಗಲ್ಲದಲ್ಲಿ ಗುಳಿ ಮೂಡಿ, ಅವಳ ಚೆಲುವಿಗೆ ಚಂದ್ರ ನಾಚಬೇಕು.
ಹಾಲು ಮಾರುವ ಹುಡುಗಿ. ನಸುಕಿಗೆ ಎದ್ದು ಕ್ಷೀರ ಕನ್ಯೆಯು ಬಂದು ಹಾಲೆಂದು ಉಲಿಯುವಳು ಕಿಂಡಿಯಿಂದ. ಅವಳ ಮೆಲುದನೆಗೆ ಸುಪ್ರಭಾತವು ಆಗಿ ಚಕ್ಕನೆದ್ದೇಳುವೆನು ಗೆಲುವಿನಿಂದ. ಯಾಕೋ ಏನು ಹಾಲು ಹಾಕಲು ಅವಳು ಒಂದು ದಿನ ಬರಲೇ ಇಲ್ಲ. ಅವಳ ತಮ್ಮ ಬಂದ, ಬಿಳಿಯ ಗಲ್ಲದ ನೆಗೆಯು ಇಲ್ಲವಾಯಿತು ಅಂದು ಹಾಲು ಕುಡಿಯಲೇ ಇಲ್ಲ ದುಃಖದಿಂದ. ಎಂದಿನಂತೆಯೇ ಬಂದು ಹಾಲು ಕೊಟ್ಟಳು ತುಂಬ ಪ್ರೀತಿಯಿಂದ. ಗಲ್ಲ ಚಿವುಟಲು ಹೋದೆ, ಗಲ್ಲ ಚಿವುಟಲು ಹೋದೆ, ನಾನಲ್ಲ ಕವಿ ಹೇಳ್ತಾ ಇರೋದು. ಗಲ್ಲ ಚಿವುಟಲು ಹೋದೆ, ಗಲ್ಲ ಚಿವುಟಲು ಹೋದೆ, ಕೊಸರಿ ಕೊಂಡೋಡಿದಳು ಹಾಲು ಚೆಲ್ಲುವುದೆಂಬ ಭೀತಿಯಿಂದ. ಹಾಲು ಮಾರುವ ಹುಡುಗಿ ಆಗಿ ನನ್ನಯ ಮಡದಿ, ಬೆಣ್ಣೆಯಂತ ಕಂದ ಮೂಡಿ ಬರಲಿ. ಅವಳ ತಾಯ್ತನದ ಎದೆಯ ಹಾಲ ಅವ ನಿತ್ಯ ಹೇರುತ್ತಿರಲಿ. ಹಾಗೆ ಬ್ರಹ್ಮಚಾರಿಗಳು ಮದುವೆಯಾಗಿ ವಿವಾಹಿತರು ಮುಂದಿನ ಒಂದು ಸಂಸ್ಕೃತಿಗೆ ಬೆಣ್ಣೆಯಂಥ ಮಕ್ಕಳನ್ನು ಹಡೆದು ತಮ್ಮ ತಾಯಿ ಎದೆ ಹಾಲಿನಿಂದ ಬೆಳೆಸಿ ಈ ಭಾರತೀಯ ಸಂಸ್ಕೃತಿಯನ್ನು ರಕ್ಷಿಸುವಂತಾಗಲಿ ಅಂತಕ್ಕಂಥದ್ದೇ ಮಲ್ಲ ಮಲ್ಲಿಯರ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ನಮಸ್ಕಾರ.